ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವತ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮುಂಚೆ ಇಲ್ಲಿ ಕ್ಷೇತ್ರದಲ್ಲಿ ಕಾಣ್ತಕ್ಕಂಥ ವಿಕಾರ ವ್ಯವಹಾರಗಳೆಲ್ಲ ಎಲ್ಲ ಮಿಥ್ಯಾ, ಅದಕ್ಕೆ ಜಾತಿ ಅನ್ನೋದು ಅಂದರೆ ಹುಟ್ಟೋದು ಅನ್ನೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಕ್ಷೇತ್ರಜ್ಞನ ಕಡೆಗೆ ಬಂದು ಏನು ಹೇಳ್ತಾನೆ ಇಲ್ಲಿ ಅಂದರೆ ಇಲ್ಲಿ ಶರೀರ ಹುಟ್ಟುತ್ತಾ ಇದೆ ಅಂತ ಹೇಳ್ತೀವಿ. ಶರೀರ ಯಾವುದರಿಂದ ಹುಟ್ಟುತ್ತಾ ಇದೆ ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡತಕ್ಕಂಥ ಧರ್ಮಾಧರ್ಮಗಳಿಂದ ಈ ಶರೀರ ಹುಟ್ಟು. ಆದ್ದರಿಂದ ಶರೀರಕ್ಕೆ ಧರ್ಮಾಧರ್ಮಗಳು ಹೇತು ಅಂತಾಯಿತು. ಮತ್ತು ಈಗ ಧರ್ಮಾಧರ್ಮ ಮಾಡೋದಕ್ಕೆ ಶರೀರ ಹೇತು ಅಂತಾಯಿತು ಅಲ್ವಾ. ಆದ್ದರಿಂದ ಶರೀರ ಮತ್ತು ಕರ್ಮ ಇವುಗಳಿಗೆ ಅದಕ್ಕೆ ಇದು ಫಲ, ಇದಕ್ಕೆ ಅದು ಫಲ. ಇಲ್ಲಿ ಅನ್ಯೋನ್ಯಾಶ್ರಯ ದೋಷ ಅಂತಾರೆ. ಅನ್ಯೋನ್ಯಾಶ್ರಯ ಅನ್ನೋದೊಂದು ಹಾಗೆ ಹೇಳಿದ್ರೆ ಅದು ಸರಿಯಾದ ವಾದವಲ್ಲ, ಸರಿಯಾದ ತರ್ಕವಲ್ಲ. ದೃಷ್ಟಾಂತ ಜ್ಞಾಪಕ ಇಟ್ಕೊಳ್ಳಿ. ರಾಮನ ಮನೆ ಭೀಮನ ಮನೆ ಪಕ್ಕದಲ್ಲಿದೆ, ಭೀಮನ ಮನೆ ರಾಮನ ಮನೆ ಪಕ್ಕದಲ್ಲಿದೆ ಅಂದರೆ ಏನು ಹೇಳ್ದಂಗೂ ಆಗಲಿಲ್ಲ, ಗೊತ್ತಾಯ್ತಲ್ವ. ರಾಮನ ಮನೆ ಗೊತ್ತಿದ್ದ ಮೇಲೆ ಭೀಮನ ಮನೆ ರಾಮನ ಮನೆ ಪಕ್ಕದಲ್ಲಿದೆ ಅಂದರೆ ಗೊತ್ತಾಗುತ್ತೆ. ಇಲ್ಲಿ ಹೋದರೆ ಅದು ಏನು ಗೊತ್ತಾಗಲ್ಲ. ಅದರಿಂದ ಅನ್ಯೋನ್ಯಾಶ್ರಯ ದೋಷ ಇಲ್ಲಿದೆ. ಅದನ್ನು ಹಿಡಿದು ಹೇಳಿದ್ರು ಅಂದರೆ ನೋಡಪ್ಪ, ಈಗ ಒಂದರಿಂದ ಒಂದು ಹುಟ್ಟುತ್ತೆ ಅಂತ ಹೇಳಿದ್ರೆ ಇಲ್ಲವೇ ಇಲ್ಲ, ನೀನು ತೀರ್ಮಾನ ಮಾಡೋದಕ್ಕೆ ಆಗಲ್ಲ. ಆದ್ದರಿಂದ ಹುಟ್ಟೋದು ಅನ್ನೋದು ಇಲ್ಲ. ಬೀಜಾಂಕುರ ನ್ಯಾಯ ಇದೆಯಲ್ಲ, ಬೀಜದಿಂದ ಗಿಡ ಹುಟ್ಟುತ್ತೆ, ಗಿಡದಿಂದ ಬೀಜ ಹುಟ್ಟುತ್ತೆ ಅಂತಿದೆಯಲ್ಲ. ಅಂದರೆ ನಾನು ಆ ದೃಷ್ಟಾಂತದಲ್ಲೇ ಇರೋ ದೋಷ ತೋರಿಸ್ತಾ ಇರೋದು. ನಾನು ಆ ದೃಷ್ಟಾಂತದಲ್ಲೇ ದೋಷ ಇದೆ, ಇದೇ ದೋಷ ಇದೆ. ಯಾವ್ದು ಬೀಜ ಮೊದಲು ಬಂತೋ ವೃಕ್ಷ ಮೊದಲು ಬಂತೋ ಹೇಳು ಅಂತ ನೋಡಿ. ಇಲ್ಲಿ ಹೇಗಿದೆ, ಛಾಂದೋಗ್ಯದಲ್ಲಿ ಒಂದು ಮಂತ್ರ ಇದೆ. ಏನು? ತ್ರೀಣ್ಯವ ಬೀಜಾನಿ ಭವಂತಿ ಅಂಡಜಂ ಉದ್ಭಜ್ಜಂ ಶ್ವೇತಜಮಿತಿ ಅಂತ. ಅಂದರೆ ಓ ಗಿಡಕ್ಕೆ ಗಿಡವೇ ಬೀಜ ಅಂತ ವಾಕ್ಯ ಇದೆ. ಗಿಡಕ್ಕೆ ಗಿಡವೇ ಬೀಜ ಅಂತ ವಾಕ್ಯ ಇದೆ. ಅವನು ಪ್ರಶ್ನೆ ಕೇಳ್ತಾರೆ, ಏನು ಗಿಡಕ್ಕೆ ಬೀಜ ಗಿಡಕ್ಕೆ ಗಿಡನೇ ಬೀಜ ಅಂದ್ರೆ ಏನು ಅರ್ಥವೇ ಅನ್ನೋದಕ್ಕೆ? ಗಿಡಕ್ಕೆ ಬೀಜ ಬೀಜವಲ್ವೇ? ಗಿಡದ ಬೀಜ ಬೀಜ ತಾನೇ ಹೇಳಬೇಕು ತಾನೆ. ಆವಾಗ ಶಂಕರು ಥಟ್ಟಂತ ಉತ್ತರ ಕೊಡ್ತಾನೆ. ಹೌದೌದು, ನೀನು ಚರ್ಚೆ ಮಾಡ್ತಾ ಇದ್ದೀರಿ, ಹೀಗೆ ಮಾತಾಡ್ತಾ ಇರ್ತೀಯ, ಆದರೆ ಇದು ವೇದ ಹೇಳ್ತಾ ಇರೋದು ಅನ್ನೋದು ಜ್ಞಾಪಕ ಇಟ್ಕೋ ಅಂತಾರೆ. ವೇದ ಹೇಳ್ತಾ ಇರೋ ಮಾತು ಹಾಗೆಲ್ಲ ಏನೇನೋ ಸುಮ್ಮನೆ ಮಾತಾಡ್ಬಾರ್ದು ಹಾಗೆಲ್ಲ ಅಂತಾರೆ. ಆಮೇಲೆ ವೇದ ಹೇಳಿದ್ಮೇಲೆ ಕೂಡ ನಮಗೆ ಗೊತ್ತಾಗಬೇಕು ಅಂತ ಪ್ರಶ್ನೆ ಬಂದರೆ ಹೇಳ್ತಾರೆ, ನೋಡಪ್ಪ ನೀನೇ ನೋಡ್ತಾ ಇದೆಯಲ್ಲ, ಎಷ್ಟೋ ಗಿಡಗಳು ಬೀಜ ಇಲ್ಲದೆ ಬರ್ತಾ ಇದೆಯೋ ಇಲ್ಲೋ? ಗಿಡದಿಂದ ಗಿಡ ಬರ್ತಾ ಇದೆ, ಬೀಜ ಇಲ್ಲ ಅದಕ್ಕೆ. ರೋಜಾ ಗಿಡ ಹೌದು, ಹಾಗೆ ತಾನೇ ಬರ್ತಾ ಇದೆ, ಅದಕ್ಕೇನು ಬೀಜ ಇಲ್ವಲ್ಲ. ಆದ್ದರಿಂದ ಗಿಡದಿಂದಲೇ ಗಿಡ ಬರ್ತಾ ಇದೆ, ಬೀಜ ಇಲ್ಲದೆ ಅಂತ ಗೊತ್ತಿದೆ ನಿಮಗೆ, ಗೊತ್ತಾಯ್ತಾ? ಹಾಗೇನೆ ಇಲ್ಲಿ ಮುಂಚೆ ಸೃಷ್ಟಿಯಾದಾಗ ಗಿಡವೇ ಮುಂಚೆ ಇದ್ದದ್ದು, ಹುಟ್ಟಿದ್ದು. ಅದಾದಮೇಲೆ ಕೆಲವು ಗಿಡಗಳು ಬೀಜದ ಮುಖಾಂತರ ಪ್ರಸಾರವಾಯಿತು, ಇನ್ನು ಗಿಡಗಳು ತಮ್ಮ ಗಿಡದಿಂದಲೇ ಪ್ರಸಾರವಾಯಿತು ಅಂತ ಯಾಕೆ ಹೇಳಬಾರ್ದು? ಗಿಡ ಅಂದ ಕೂಡಲೇ ಬೀಜ ಇದ್ದೇ ಇರಬೇಕು ಅಂತ ಏನಿಲ್ವಲ್ಲ. ವಾದ ಗೊತ್ತಾಯ್ತಲ್ವ? ಗಿಡ ಅಂದರೆ ಬೀಜ ಇರಬೇಕು ಅಂತ ಏನಿಲ್ಲ ಅಂತ ತೋರಿಸಿದ್ದಾರೆ. ಅಲ್ಲಿ ಸ್ವಲ್ಪ ನಿಧಾನ ನೋಡಿ, ಇದೇನು ಮಾತಾಡೋದು.
ಯಾವುದು ಬೀಜದಿಂದ ಬರಬೇಕೋ, ಯಾವ ಗಿಡಕ್ಕೆ ಬೀಜ ಇರಬೇಕೋ ಅದು ಹೇಗೆ ಬಂತು? ಓಕೆ, ಎಲ್ಲ ಗಿಡಗಳು ಬೀಜ ಇಲ್ಲದೆ ಬರೋಲ್ಲ, ಯಾವುದೋ ಕೆಲವು ಗಿಡಗಳು ತಾನೇ ಬರೋದು. ಆದರೆ ಬೀಜ ಬಿದ್ದುಕೊಂಡು ಬರ್ತಕ್ಕಂಥ ಗಿಡಗಳು ಮುಂಚೆ ಗಿಡ ಹುಡ್ತು ಅಂದರೆ ಅದಕ್ಕೆ ಬೀಜ ಅಂತ ಕೇಳ್ತೀವಿ. ಹೌದಲ್ವಪ್ಪ? ಹಾಗೇನೆ ನಾವು ಇಲ್ಲೂ ಕೇಳೋದು, ಮನುಷ್ಯ ವಿಚಾರದಲ್ಲೂ ಕೇಳ್ತೀವಿ. ಬರೆದೋ ಮನುಷ್ಯ ಹುಟ್ಟಬೇಕು ಅಂದರೆ ಅಪ್ಪ ಅಮ್ಮ ಇದ್ದೇ ಇರಬೇಕು. ಮೊಟ್ಟ ಮೊದಲು ಹುಟ್ಟಿದವ್ರು ಹೇಗೆ ಹುಟ್ಟಿದ್ರು? ಇವರೆಲ್ಲರೂ ಏನು ಹೇಳ್ತಾರೆ ಅಂದರೆ ಏನು ಎವಲ್ಯೂಷನ್ ಅದು ಇದಂತ ಏನೋ ಹೇಳ್ತಾರಲ್ಲಪ್ಪ. ಏನೋ ಅದು ಸೇರ್ಕೊಳ್ತು, ಸಣ್ಣ 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 ಸೇರ್ಕೊಳ್ತು, ಆಮೇಲೆ ಅದು ದೊಡ್ಡದಾಯಿತು, ಆಮೇಲೆ ಹೀಗೆ ಬಂತು ಅಂತ ಒಂದು ಥಿಯರಿ ಹೇಳ್ತಾರೆ. ಗೊತ್ತಾಯ್ತಾ? ಆದರೆ ಇವರೇನಾದರೂ ಹೇಳಿ ಅದನ್ನೆಲ್ಲ ವಾದಗಳು ಮಾಡ್ಕೊಂಡು ಬೇಕಾಗಿಲ್ಲ. 1925 ಎಲ್ಲ ವಿಜ್ಞಾನಿಗಳು ತುಂಬ ಚರ್ಚೆ ಮಾಡಿ ಕೊನೆಗೆ ತೀರ್ಮಾನ ಮಾಡಿದ್ದಾರೆ, ಮುಂಚೆ ಸೃಷ್ಟಿನಲ್ಲಿ ಬಂದಿದ್ದು ಗಿಡವೇ, ಆಮೇಲೆ ಅದರಿಂದ ಬೀಜ ಅದು ಬಂತು ಅಂತ ತೀರ್ಮಾನ ಮಾಡಿದ್ದಾರೆ. ಗೊತ್ತಾಯ್ತಾ? ಮುಂಚೆ ಬಂದಿದ್ದು ಗಿಡವೇ ತೀರ್ಮಾನ ಮಾಡಿದ್ದಾರೆ ಅವರು. ಆದರೆ ನಾವು ಕೇಳ್ತೀವಿ ಈಗ, ಮುಂಚೆ ಬಂದಿದ್ದು ಹೇಗೆ ಬಂತು ಬೀಜ ಇಲ್ಲದೆ? ಮನುಷ್ಯರು ಹುಟ್ಟುತ್ತಾರಲ್ಲ, ಅಪ್ಪ ಅಮ್ಮ ಇಲ್ಲದೆ ಮುಂಚೆ ಹುಟ್ಟಿದಲ್ಲ, ಹೇಗೆ ಹುಟ್ಟಿದ್ರು? ಗೊತ್ತಾಯ್ತಾರ? ಆವಾಗ ಏನು ಹೇಳುತ್ತೆ ಶಾಸ್ತ್ರ ಅಂದರೆ, ನೋಡಪ್ಪ, ಎಲ್ಲ ಜೀವರುಗಳು ಅವ್ಯಕ್ತದಲ್ಲಿದ್ದಾರೆ. ಅವ್ಯಕ್ತ ತಾನೇ ಪ್ರಪಂಚದ ಬೀಜ. ಅವ್ಯಕ್ತದಲ್ಲಿ ಅದರ ಹೆಸರೇ ಹೇಳುತ್ತೆ, ಅವ್ಯಕ್ತವಾಗಿದ್ದಾರೆ. ಪ್ರತಿಯೊಬ್ಬ ಜೀವನು ಅವನ ಅವಿದ್ಯಾ ಕಾಮ ಕರ್ಮಗಳ ಸಮೇತ ಅಲ್ಲಿ ಬೀಜ ರೂಪದಲ್ಲಿ ಇದ್ದಾನೆ. ಆ ಬೀಜ ಸೃಷ್ಟಿನಲ್ಲಿ ಪ್ರಕಟವಾಗುತ್ತೆ, ವ್ಯಕ್ತವಾಗುತ್ತೆ ಅಂತ ಶಾಸ್ತ್ರ ಹೇಳಿದೆ. ಗೊತ್ತಾಗ್ತಾ ಇದೆಯಲ್ಲ? ಅಲ್ಲಿಗೆ ಏನು ಹೇಳ್ದಂಗಾಯ್ತು ಅಂದರೆ, ಪುನಃ ಬೀಜವೃಕ್ಷ ನ್ಯಾಯವೇ ಬಂತು. ಸ್ಪಷ್ಟಾಯ್ತಾ ಇಲ್ಲ? ಅಂದರೆ ಬೀಜ ರೂಪದಲ್ಲಿದೆ, ಅದು ಹೀಗೆ ಬಂತು. ಬೀಜ ಅಂದರೆ ಇವಾಗ ನಾವು ನೋಡ್ತೀವಲ್ಲ ಆ ಥರ ಬೀಜ ಅಲ್ಲ, ಯಾವುದೋ ಇನ್ನೊಂಥರ ಅಸ್ಪಷ್ಟವಾಗಿತ್ತು, ಅವ್ಯಕ್ತವಾಗಿತ್ತು, ಬಂತು. ಆದ್ದರಿಂದ ಬೀಜವೃಕ್ಷ ನ್ಯಾಯ ಅನ್ನೋದನ್ನು ಪೂರ್ತಿ ಅಲ್ಲಿ ತೋರಿಸಿದೆ, ಹೇಳಿದೆ. ಹಾಗಿದ್ರೆ ಏನರ್ಥ? ಇವಾಗ ಪೂರ್ತಿ ಖಂಡನೆ ಇದೆಯಲ್ಲ. ಅಂದರೆ ಸರಿಯಾಗಿ ಇಂಥ ಕಡೆನೇ ಭದ್ರವಾಗಿರಬೇಕಾದ್ದು. ಹಾಗಲ್ಲ ಹೀಗಲ್ಲ ಅಂತ ದಬಾಯಿಸಬಾರ್ದು. ನಿರ್ದಾಕ್ಷಿಣ್ಯವಾಗಿ ಪ್ರಶ್ನೆ ಕೇಳಿ ಉತ್ತರ ತಿಳ್ಕೊ. ಅದು ಯಾವಾಗ ಸರಿ ಅಂತ ನೋಡಿ. ಹಿಂದೆ ಹೇಳಿದ್ದು ಯಾವಾಗ? ನಾವಿನ್ನೂ ಬ್ರಹ್ಮವನ್ನು ಸ್ಥಾಪನೆ ಮಾಡಿಲ್ಲ. ಸ್ಥಾಪನೆ ಮಾಡಬೇಕಾದ ಕಾಲದಲ್ಲಿ ಹೇಗೆ ಮಾಡಬೇಕು? ಈ ಜಗತ್ತಿಟ್ಕೊಂಡು ಇದರ ಮುಖಾಂತರವೇ ಮಾಡಬೇಕು, ಬೇರೆ ದಾರಿ ಇಲ್ಲ. ಈ ಜಗತ್ತಿನ ಮುಖಾಂತರ ಹೇಗೆ ಮಾಡೋದು? ಸುಮ್ಮನೆ ಅದು ತೋರ್ಕೊಳ್ಳುತ್ತಷ್ಟೇ ಅಂತ ಮಾತಾಡಿದ್ರೆ ಯಾರಿಗೂ ಬುರುಡೆ ಒಳಗಡೆ ಹೋಗಲ್ಲ. ಏನ್ರಿ ಎತ್ಕೊಳ್ತಾರೆ, ಬ್ರಹ್ಮದೇರೆ ಸುಮ್ಮನೆ ಅದೊಂದು ಶಕ್ತಿ ಇದೆ ಅಷ್ಟೇ, ತೋರ್ಕೊಳ್ಳುತ್ತಷ್ಟೇ ಅಂದರೆ ಯಾರಾದರೂ ನಂಬ್ತಾರೆ ಈ ಮಾತು? ಎತ್ಕೊಳ್ತಾ ಹೇಳಿದ್ರೆ ಯಾರೂ ನಂಬಲ್ಲ. ಹೇಗೆ ತೋರಿಸ್ಬೇಕು? ಕಾರ್ಯಕಾರಣ ಭಾವದ ವಿನಾ ತೋರ್ಸೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಭಾಷೆದಲ್ಲಿ ಒಂದು ಕಡೆ ಹೇಳ್ತಾರೆ, ಏನಪ್ಪ ಅಂದರೆ, ಬ್ರಹ್ಮಾದ ಅತ್ಯಂತ ಸೂಕ್ಷ್ಮ. ಗೊತ್ತಾಯ್ತಾ? ಅತ್ಯಂತ ಸೂಕ್ಷ್ಮವಾಗಿರೋದ್ರಿಂದ ಇಲ್ಲ ಅಂತ ಹೇಳ್ಬಿಡಿ, ಏನು ಇದೆ ಅಂತ ಹೇಗೆ ಗೊತ್ತು ಅಂದರೆ, ಹಾಗಲ್ಲ, ಇದೆಲ್ಲದಕ್ಕೂ ಬೀಜವಾಗಿರೋದ್ರಿಂದ ಅದು ಇದ್ದೇ ಇರಬೇಕು. ಕಠದಲ್ಲಿ ಜಗತ್ತಿಗೆಲ್ಲ ಬೀಜವಾದ್ದರಿಂದ ಅದು ಇದ್ದೇ ಇರಬೇಕು, ಸ್ಪಷ್ಟವಾಗಿ ಹೇಳಿದ್ದಾರೆ. ಅಲ್ಲಿಗೆ ಬೀಜ ವೃಕ್ಷ ನ್ಯಾಯ ಒಪ್ಕೊಂಡಾಗಾಯ್ತು. ಗೊತ್ತಾಯ್ತಾ? ಇವಾಗ ಏನು ಮಾಡ್ದು? ಅಲ್ಲಿಂದೆಲ್ಲ ತೊಗೊಂಡು ಬಂದು ಬ್ರಹ್ಮವನ್ನು ಸಿದ್ಧ ಮಾಡಿದ್ದಾಯಿತು. ಬ್ರಹ್ಮ ಇದೆ ಅಂತ. ಇನ್ನು ಬ್ರಹ್ಮದ ಲಕ್ಷಣಗಳೇನು ಅಂತ ಮುಂದಕ್ಕೆ ಆಮೇಲೆ ಚರ್ಚೆ ಬಂತು.
ಈ ಲಕ್ಷಣಗಳೊಂದು ಇಲ್ಲದ್ದು ಅಂತ ತೀರ್ಮಾನವಾಯಿತು. ಇದು ಅಸತ್ಯ ಜಡ ಪರಿಚ್ಛನ್ನ ಅಂತಾಯಿತು. ಅಲ್ಲಿ ಸತ್ಯಂ ಜ್ಞಾನಂ ಅನಂತಂ ಅಂತಾಯಿತು. ಪೂರ್ತಿ ಉಲ್ಟಾ. ಜ್ಞಾನಂ ಅಂದರೆ ವಿಶೇಷ ಜ್ಞಾನ ಬಂತು, ವ್ಯವಹಾರ ಸಂಬಂಧವೇ ಇಲ್ಲ ಅಂತ ಬಂತು. ಇವಾಗ ಹಿಂದಕ್ಕೆ ಹೋಗಿ ನಾವು ಇದನ್ನು ತಿಳ್ಕೊಳ್ಳೋದು ಯಾವ ತಪ್ಪು ಇಲ್ಲ. ನಮಗೆಲ್ಲರೂ ಸ್ಪಷ್ಟವಾಗಿ ಗೊತ್ತಾಗಿದೆ ಈ ಲಾಜಿಕ್ನಲ್ಲಿ ದೋಷವಿಲ್ಲ. ಆದರೆ ಮುಂದೆ ಪ್ರಶ್ನೆ ಬರುತ್ತೆ, ಏನ್ರಿ ಇಂಥದ್ರಿಂದ ಈ ಜಗತ್ತು ಹೇಗ್ರಿ ಬರುತ್ತೆ ಅಂತ ಬಂದರೆ ಕಷ್ಟ ಆಗೋಯ್ತು, ಹೇಳೋಕ್ಕಾಗಲ್ಲ. ಆವಾಗ ಏನು ಹೇಳ್ತೀವಿ ಶಾಸ್ತ್ರ ಅಂದರೆ, ನೋಡಪ್ಪ ವೇದ ಹೇಳಿರೋದು ಇದು, ಈ ಜಗತ್ತು ಬ್ರಹ್ಮಕ್ಕಿಂತ ಭಿನ್ನವಲ್ಲ, ಇದು ಹೇಗೆ ಬಂತು ಅಂತ ಹೇಳೋಕ್ಕಾಗಲ್ಲ. ಬ್ರಹ್ಮವೇ ಈ ರೀತಿ ತೋರ್ಕೋತಾ ಇದೆ ಅಷ್ಟು ಹೇಳು ಸಾಕು ಅಂದರು. ಎಲ್ಲ ಕ್ರಮ ಗೊತ್ತಾಯ್ತಲ್ವ ನಿಮಗೆ? ಇದರಿಂದ ಏನು ಪಾಠ ಕಲಿಬೇಕು ಅಂದರೆ, ಬ್ರಹ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಮುಂಚೆ ನಾವು ಏನೇನು ಬೀಜವೃಕ್ಷ ನ್ಯಾಯ ಎಲ್ಲ ಮಾತಾಡ್ತೀವೋ ಅದೆಲ್ಲ ಬುರುಡೆ ಅಂತ ತಿಳ್ಕೋಬಾರ್ದು. ಅದಿದ್ದೇ ಇದೆ, ಸರಿಯಾಗಿದೆ. ಆದರೆ ಬ್ರಹ್ಮದ ಬಂದ ಮೇಲೆ ಇಲ್ಲಿಂದ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಅದೂ ಇದೆ, ಗೊತ್ತಾಯ್ತಾ? ಆದ್ದರಿಂದ ಇವೆರಡನ್ನ ಸಮನ್ವಯ ಮಾಡೋದಕ್ಕೆ ಅಲ್ಲಿ ಹೇಳಿದ ಬೀಜವೃಕ್ಷ ನ್ಯಾಯವನ್ನು ಬಿಟ್ಟರು ಅಂದ್ರೆ ಸಂಬಂಧ ಬಿಡಲಿಲ್ಲ. ಈ ಬ್ರಹ್ಮದಿಂದ ಬಂದಿರೋದು ಅನ್ನೋದನ್ನು ಬಿಟ್ಟಿಲ್ಲ, ಬೀಜವೃಕ್ಷದ ಹುಟ್ಕೊಳ್ತು ಅನ್ನೋದನ್ನು ಬಿಟ್ಟರು. ಇದೆ, ಕಾಣಿಸ್ಕೊಳ್ಳುತ್ತಷ್ಟೇ ಅಂದರು, ಇಲ್ಲ ಅಂತ ಹೇಳಲಿಲ್ಲ. ಗೊತ್ತಾ? ಪೂರ್ತಿ ಅಜಾತಿವಾದ ಅಂದರೆ ನಾವು ಹುಟ್ಟೋದು ಅನ್ನೋದಿಲ್ಲ, ಇದೆ, ಹುಟ್ಟೋದು ಅನ್ನೋದಿಲ್ಲ ತಾನು ಹೇಳಿದೆ. ಈಗ ಈ ಸಂದಿಗ್ಧ ಒಂಥರ ವಿಚಿತ್ರವಾಗಿರೋ ಪರಿಸ್ಥಿತಿ ಇದೆಯಲ್ಲ, ಏನು ವಿಚಿತ್ರದ್ದು? ಜಗತ್ತಿಂದ ಬ್ರಹ್ಮದ ಕೊಡೆ ಬರುವಾಗ ಒಂದು ಲಾಜಿಕ್ಕು, ಆ ಲಾಜಿಕ್ಕು ವಾಪಸ್ ಹೋಗೋದಕ್ಕೆ ಅನ್ವಯ ಮಾಡಿದ್ರೆ ಅನ್ವಯ ಆಗೋದೇ ಇಲ್ಲ. ಅದೇನು ಹೇಳಿದಾಗಾಯ್ತು? ಆ ಲಾಜಿಕ್ಕೆ ಬೇರೆ, ಈ ಲಾಜಿಕ್ಕೆ ಬೇರೆ. ಗೊತ್ತಾ? ಆ ಲಾಜಿಕ್ ಇರೋದು ಬ್ರಹ್ಮನ್ ತಿಳಿಸೋದಿಕ್ಕೆ, ಈ ಲಾಜಿಕ್ ಇರೋದು ಜಗತ್ತನ್ನು ಬ್ರಹ್ಮದನ್ನ ಸಮನ್ವಯ ಮಾಡೋಕ್ಕೆ. ಇಲ್ಲಿರೋ ಲಾಜಿಕ್ಗೆ ಧ್ಯೇಯವೇ ಬೇರೆ, ಅಲ್ಲಿರೋ ಲಾಜಿಕ್ಗಿರೋ ಧ್ಯೇಯವೇ ಬೇರೆ. ಎರಡೂ ಪೂರ್ತಿ ಬೇರೆ ಬೇರೆ. ಅರ್ಥ ಆಗ್ತಾ ಇದೆಯಲ್ಲ? ಇದನ್ನ ನೀವು ಕಾರ್ಯಕಾರಣ ಅನುತ್ಯದಿಂದ ತಿಳ್ಕೊಳ್ಳಿ. ಹಾಗೆ ನೋಡಿಪ್ಪ, ಘಟದೃಷ್ಟಾಂತನ ತಗೊಳ್ಳಿ. ಮಣ್ಣು ಮಡಿಕೆ ಇದೆ. ಮಡಿಕೆ ಹೇಗೆ ಬಂತು ಅಂದರೆ ಮಣ್ಣಿನ ವಿಕಾರ ಅಷ್ಟೇ, ಮಣ್ಣಿನಿಂದಲೇ ಉತ್ಪತ್ತಿಯಾಗಿರೋದು. ಬೇಕಿದ್ರೆ ಅದಕ್ಕೊಂದು ನಿಮಿತ್ತವನ್ನು ಹಾಕ್ಕೋತಾರೆ. ಮಣ್ಣಿನಲ್ಲಿ ವ್ಯವಹಾರ ಇಲ್ಲ, ಹೇಗೆ ಬರ್ತದೆ? ನಿಮಿತ್ತ ಹಾಕ್ಕೋಬೇಕು. ಅಲ್ಲಿ ನಿಮಿತ್ತನೂ ಹಾಕ್ಕೊಂಡ್ರು. ಇದಕ್ಕೊಂದು ನಿಮಿತ್ತ ಅಂತಿದೆ, ಕುಂಬಾರ ಅಂತ, ಅದು ಇಲ್ಲಿಗೆ ನಿಂತ್ಕೊಳ್ತು. ಸರಿ, ಇವಾಗ ನಿಮಿತ್ತ ಬಿಡಪ್ಪ. ಮಡಿಕೆ ಅನ್ನೋದು ಹೇಗೆ ಉಂಟಾಯಿತು, ಅದಕ್ಕೊಬ್ಬ ನಿಮಿತ್ತ ಇರಬೇಕು ಅನ್ನೋ ಮಾತು ಬಿಡು. ಯಾಕೆಂದರೆ ಅದು ಹೇಗೆ ಬಂತು ಅನ್ನೋದು ನಮಗೆ ಮುಖ್ಯ ಅಲ್ಲ. ಮಡಿಕೆ ಸ್ವರೂಪ ಏನು ಅಂತ ತಿಳ್ಕೊಳ್ಳೋದು ನಮ್ಮ ಉದ್ದೇಶ. ಹೇಗೆ ಬಂತು ಅಂತಲ್ಲ ನಮಗೆ, ಮಡಿಕೆ ಸ್ವರೂಪ ಏನು ಅಂತ ತಿಳ್ಕೊಬೇಕಷ್ಟೇ. ಮಡಿಕೆ ಸ್ವರೂಪ ಏನು ಅಂದರೆ ವಿಕಾರವಿಲ್ಲದ್ದು, ಕಾರಣ ನಮಗೆ ಗೊತ್ತು. ಮಡಿಕೆ ಇದ್ದಿರೋದು ಮಣ್ಣೆ, ಮಡಿಕೆ ಇಲ್ಲದೆ ಇದ್ದಿರೋ ಮಣ್ಣೆ. ಮಡಿಕೆಯಿಂದ ಹೂಜಿ ಮಾಡ್ತಿರೋದು ಮಣ್ಣೆ, ಹೂಜಿ ನಷ್ಟವಾದಿರೋದೆ. ಆದ್ದರಿಂದ ಮಡಿಕೆ ಸ್ವರೂಪ ನಿರ್ವಿಕಾರವಾಗಿರ್ತಕ್ಕಂಥ ಸತ್ಯವಾಗಿರ್ತಕ್ಕಂಥ ಮಣ್ಣು. ಮೃತ್ತಿಕೆಯತ್ಯೇವ ಸತ್ಯಂ ಗೊತ್ತಾಗುತ್ತೆ. ಹೌದಾ? ಅಲ್ಲಿಗೇನಾಯಿತು? ಕಾರ್ಯವು ಕಾರಣಕ್ಕಿಂತ ಬೇರೆಯಲ್ಲ, ಮಡಿಕೆ ಮಣ್ಣಿಗಿಂತ ಬೇರೆಯಲ್ಲ. ಆದರೆ ಎರಡನೇ ವಾಕ್ಯ, ಮಣ್ಣು ಮಡಿಕೆಗಿಂತ ಬೇರೆ.
ಅವಾಗ ನೋಡಿ ಎಚ್ಚರಿಕೆಯಿಂದ ನೋಡಿ, ಮಡಿಕೆ ಮಣ್ಣಿಗಿಂತ ಬೇರೆ ಅಲ್ಲ ಅಂದರೆ ಅದನ್ನು, ಆದ್ದರಿಂದ ಮಣ್ಣು ಮಡಿಕೆಗಿಂತ ಬೇರೆ ಅಲ್ಲ ಅಂತ ಅಲ್ಲಿ ಹೇಳಬಾರ್ದು. ಮಡಿಕೆ ಮಣ್ಣಿಗಿಂತ ಬೇರೆ ಅಲ್ಲ ಅಂದರೆ ಮಡಿಕೆ ಈಕ್ವಲ್ಸ್ ಮಣ್ಣು ಅಂತ ನೀನು ಅರ್ಥ ಮಾಡಿಕೊಂಡ್ರೆ ಮಣ್ಣು ಮಡಿಕೆಗಿಂತ ಬೇರೆ ಅಲ್ಲ ಅಂತ ಆಗುತ್ತೆ. ಅದಕ್ಕೆ ಈ ವಾಕ್ಯ ವಿರುದ್ಧ. ಎರಡನೇ ವಾಕ್ಯ ಯಾಕೆ ಮಣ್ಣು ಮಡಿಕೆಗಿಂತ ಬೇರೆ ಅಂತ ಹೇಳಿದೆ ಇಲ್ಲಿ. ಹಾಗೆ ಇಲ್ಲಿ ಬನ್ನಿ, ಮಣ್ಣು ಮಡಿಕೆಗಿಂತ ಬೇರೆ ಅಂತ ಇಲ್ಲಿ ಹೇಳಿದೆ. ಇದನ್ನು ಮಣ್ಣು ಮಡಿಕೆಗಿಂತ ಬೇರೆ ಆಗಿರೋದ್ರಿಂದ ಮಡಿಕೆ ಮಣ್ಣಿಗಿಂತ ಬೇರೆ ಆಗಿರಬೇಕು ಅಂತ ಹೇಳೋ ಹಾಗಿಲ್ಲ. ಯಾಕೆಂದ್ರೆ ಮೊದಲ ವಾಕ್ಯಕ್ಕೆ ವಿರೋಧ. ಗೊತ್ತಾಗ್ತಾ ಇದೆಯಾ? ಸ್ಪಷ್ಟವಾಗ್ತಾ ಇದೆಯೇನ್ರಿ ಕಾರ್ಯಕಾರಣ ನ್ಯಾಯದಲ್ಲಿ? ಹಾಗಿದ್ರೆ ಈ ಎರಡು ವಾಕ್ಯಗಳ ಸಮನ್ವಯ ಏನು? ಬೇರೆ ಬೇರೆ ಅಂತ ತಿಳ್ಕೊಳ್ಳೋದೆ ಸಮನ್ವಯ. ಆ ವಾಕ್ಯ ಬೇರೆ, ಈ ವಾಕ್ಯ ಬೇರೆ, ಅದೇ ಸಮನ್ವಯ. ಬೇರೆ ಹಾಗೆ ಬೇರೆ ಅಂದ್ರೆ ಯಾವುದೋ ಒಂದು ಆಧಾರ ಇರಬೇಕಲ್ಲ ಬೇರೆ ಅನ್ನೋದಕ್ಕೆ. ಬೇರೆ ಅಂದ್ರೆ ಇಷ್ಟೇ, ಪ್ರಪಂಚವನ್ನೇ ಮಡಿಕೆಯನ್ನೇ ನೀ ಎರಡು ದೃಷ್ಟಿಯಿಂದ ನೋಡು, ಸ್ವರೂಪ ದೃಷ್ಟಿಯಿಂದ ನೋಡು, ವ್ಯವಹಾರ ದೃಷ್ಟಿಯಿಂದ ನೋಡು, ಎರಡಕ್ಕೂ ಆಗುತ್ತಲ್ಲ ನೋಡೋದಕ್ಕೆ. ನೀನು ಸ್ವರೂಪ ದೃಷ್ಟಿಯಿಂದ ನೋಡಿದ್ರೆ ಆ ವಾಕ್ಯ, ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ ಈ ವಾಕ್ಯ, ಮುಗೀತು, ಸಮನ್ವಯ ಆಗೋಯ್ತು. ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ನಾನು ಪ್ರಪಂಚದ ವ್ಯವಹಾರವನ್ನು ಕುರಿತು ಮಾತಾಡ್ತಾ ಇರೋವಾಗ ಒಂದು ಮಾತು ಹೇಳ್ತೀವಿ, ಪ್ರಪಂಚ ಸ್ವರೂಪನ ಕುರಿತು ಮಾತಾಡ್ತಾ ಇರುವಾಗ ಇನ್ನೊಂದು ಮಾತು ಹೇಳ್ತೀವಿ. ಪ್ರಪಂಚ ಸ್ವರೂಪ ಕುರಿತು ಮಾತಾಡುವಾಗ ಅದು ಬ್ರಹ್ಮವೇ, ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತಲ್ಲೇ ಹೇಳಬೇಕು. ವ್ಯವಹಾರದ ಕುರಿತು ಮಾತಾಡುವಾಗ ಬ್ರಹ್ಮ ಬೇರೆನೇ, ಈ ವ್ಯವಹಾರ ಅದರಲ್ಲಿಲ್ಲ ಅಂತ ಹೇಳಬೇಕು. ಎರಡು ವಾಕ್ಯಗಳನ್ನು ಹೇಳಬೇಕು. ಸ್ಪಷ್ಟವಾಯ್ತಾ ಪ್ರತಿಯೊಬ್ಬರಿಗೂ? ಸ್ಪಷ್ಟವಾಗಿ ಕೂತ್ಕೊಳ್ಳುತ್ತೆ. ಕಾರ್ಯಕಾರಣ ನ್ಯಾಯನ ಚೆನ್ನಾಗಿ ಭದ್ರವಾಗಿ ಹಿಡೀರಿ. ಭದ್ರವಾಗಿ ಅಂದರೆ ಚೆನ್ನಾಗಿ ಹಿಡಿಬೇಕು. ಕಾರ್ಯಕಾರಣ ನ್ಯಾಯ ಅನ್ನೋದೊಂದು ನ್ಯಾಯ ಇದೆ ಅಂತಲೇ ಯಾರು ಸುಮ್ಮನೆ ಗಮನಿಸೇ ಇಲ್ಲ. ಅದನ್ನು ಸುಮ್ಮನೆ ಅದೊಂದು ವಾಕ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪೂರ್ತಿ ವೇದಾಂತಕ್ಕೆ ಬೆನ್ನೆಲುಬದು. ಐ ಥಿಂಕ್ ಇವತ್ತು ಹೇಳಿದ ಲಾಜಿಕ್ ಎಲ್ಲ ಸ್ಪಷ್ಟವಾಗಿರ್ಬೇಕಲ್ಲೇನಪ್ಪ? ತಾತ್ಪರ್ಯ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಜಗತ್ತು ಬ್ರಹ್ಮ ಅಂತ ಬಂದಾಗ ನೋಡಪ್ಪ, ಜಗತ್ತನ್ನು ಎರಡು ದೃಷ್ಟಿಯಿಂದ ನೋಡ್ಬೋದು. ಒಂದು ಸ್ವರೂಪ ದೃಷ್ಟಿ, ಅದರ ಸ್ವರೂಪ ಏನು ಅಂತ. ಇನ್ನೊಂದು ವ್ಯವಹಾರ ದೃಷ್ಟಿ, ಅದರ ವ್ಯವಹಾರ ಏನು ಅಂತ. ನೀನು ಸ್ವರೂಪ ದೃಷ್ಟಿಯಲ್ಲಿ ನೋಡಿದ್ರೆ ಅದು ಮಣ್ಣಿಗಿಂತ ಬೇರೆ ಅಲ್ಲ. ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ ಮಣ್ಣು ಇದಕ್ಕಿಂತ ಬೇರೆ. ಅಸಿಮೆಟ್ರಿ ನೋಡಿ, ಮಡಿಕೆ ಮಣ್ಣಿಗಿಂತ ಬೇರೆ ಅಲ್ಲ, ಮಣ್ಣು ಮಡಿಕೆಗಿಂತ ಬೇರೆ. ಅಲ್ಲಿ ಮುಂಚೆ ಎ ಬಿ, ಇಲ್ಲಿ ಬಿ ಎ. ಸ್ಪಷ್ಟವಾಗಿರ್ಬೇಕಲ್ಲ ಪ್ರತಿಯೊಬ್ಬರಿಗೂ? ಆದ್ದರಿಂದ ಇಲ್ಲಿ ಅಲ್ಲಿ ಬೀಜವೃಕ್ಷ ನ್ಯಾಯ ಹೇಳುವಾಗ ಅಲ್ಲಿ ಆ ವ್ಯವಹಾರ ದೃಷ್ಟಿಯನ್ನು ಇಟ್ಕೊಂಡು ಹೇಳ್ಕೊಂಡು ಬ್ರಹ್ಮನ ಸ್ಥಾಪನೆ ಮಾಡೋದಕ್ಕೋಸ್ಕರ ಹೇಳಿರೋದು. ಬಂತು ಅಂತ ಇಟ್ಕೊಂಡ್ರೆ ಸ್ವರೂಪ ಇರಬೇಕು. ಸ್ವರೂಪ ಇಲ್ಲದೆ ಏನಾದರೂ ಬರುತ್ತಾ? ಸ್ವರೂಪ ಇಲ್ಲದೆ ಬರೋದೇ ಇಲ್ಲ. ಅದಕ್ಕೋಸ್ಕರ ಸ್ವರೂಪ ಒಂದಿದೆ, ಅದು ಎಲ್ರಿಗೂ ಗೊತ್ತು. ಅದಕ್ಕೋಸ್ಕರ ಆ ಸ್ವರೂಪನ ಕಂಡುಹಿಡಿಯೋದಕ್ಕೋಸ್ಕರ ಅಲ್ಲಿಂದ ಬಂದ್ವಿ. ಆವಾಗ ಸೃಷ್ಟಿನ ಹೇಳಬೇಕು, ಹೇಳಿದ್ದಾಯ್ತು. ಗೊತ್ತಾಯ್ತಾ? ಆದರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಜವಲ್ಲ. ಅದನ್ನೇ ಹೇಳೋದು ಗೌಡಪಾದರು. ಇಲ್ಲಿ ನಿಂತ್ಕೊಂಡು ಅದನ್ನು ನೋಡಿದ್ರೆ ಬರೀ ಕತೆ. ಈಗ ಮಣ್ಣು ಮಡಿಕೆಗಿಂತ ಬೇರೆ ಇಲ್ಲ, ಮಡಿಕೆ ಮಣ್ಣಿಗಿಂತ ಬೇರೆ ಇಲ್ಲ. ಆದ್ರೆ ಮಣ್ಣೇ ಮಡಿಕೆ ಅಲ್ಲ ಅಂತ ಹೇಳಿದಾಗ ಮಣ್ಣೇ ಮಡಿಕೆ ಅಲ್ಲಪ್ಪ, ಮಣ್ಣು ಮಡಿಕೆ ಅಲ್ಲ. ನೀವು ಈ ವಾಕ್ಯಗಳು ತಿದ್ದಕ್ಕೆ ಹೋಗಬೇಡಿ.
ಮಡಿಕೆ ಮಣ್ಣಿಗಿಂತ ಬೇರೆ ಅಲ್ಲ, ಮಣ್ಣು ಮಡಿಕೆಗಿಂತ ಬೇರೆ. ಇನ್ನೊಂದು ಥರ ಹೇಳಕ್ಕೆ ಹೋಗಬೇಡಿ. ಏನೋ ಒಂದು ಸಣ್ಣ ಅಮೆಂಡ್ಮೆಂಟ್ ಮಾಡೋಕ್ಕೆ ಹೋಗಲೇಬೇಡಿ, ಏನು ಮಾಡಬೇಡಿ, ಸ್ಪಷ್ಟವಾಗಿ ಇಟ್ಕೊಳ್ಳೋದು. ಇಲ್ಲಿ ನೀವು ನಿಜವಾಗ್ಲೂ ಈ ವಾಕ್ಯಗಳು ಹೇಳಿದಾಗ ಮಡಿಕೆ ಅನ್ನೋದು ಮಣ್ಣಿಂದ ಹೇಗೆ ಉತ್ಪತ್ತಿ ಆಯಿತು ಅನ್ನೋ ಪ್ರಶ್ನೆ ಇಲ್ಲಿಲ್ಲ. ನೋಡಿ ಇನ್ನೊಂದ್ಸಲ, ಮಡಿಕೆ ಮಣ್ಣಿಗಿಂತ ಬೇರೆ ಅಲ್ಲ ಅಂತ ಹೇಳುವಾಗ ಆಗಲಿ, ಅಥವಾ ಮಣ್ಣು ಮಡಿಕೆಗಿಂತ ಬೇರೆ ಅಂತ ಹೇಳುವಾಗ ಆಗಲಿ, ಮಡಿಕೆ ಸೃಷ್ಟಿ ಹೇಗಾಯಿತು ಅನ್ನೋ ಪ್ರಶ್ನೆ ಬರುತ್ತಾ? ಬರೋದೇ ಇಲ್ಲ. ಹೇಗಾದ್ರೂ ಬದುಕೊಳ್ಳಿ, ಸೃಷ್ಟಿ ಮುಖ್ಯ ಅಲ್ಲ. ಈವಾಗ ಮಣ್ಣು ಮಡಿಕೆ ಎರಡೂ ಸೈಮಲ್ಟೇನಿಯಸ್ ಆಗಿ ಇರೋವಾಗ ಅವುಗಳ ಮ್ಯೂಚುವಲ್ ರಿಲೇಷನ್ಶಿಪ್ ಏನು ಅಂತ ಅದಕ್ಕೆ ಅಷ್ಟೇ ಇರೋದು. ಸೃಷ್ಟಿ ಆಗಾಯಿತು ನಮಗೆ ಬೇಕಾಗೇ ಇಲ್ಲ ಈ ಕಾರ್ಯಕಾರಣತೆ ನ್ಯಾಯ ಹೇಳುವಾಗ. ಗೊತ್ತಾಯ್ತಾ? ಸೃಷ್ಟಿ ಯಾವಾಗ ಹೇಳಬೇಕಾಗುತ್ತೆ ಹಾಗಿದ್ರೆ ಅಂದರೆ ಮಣ್ಣು ಮಡಿಕೆಗಿಂತ ಬೇರೆ ಅಲ್ಲ ಅಂತ ತೋರಿಸೋವಾಗ ಹೇಳಬೇಕಾಗುತ್ತೆ. ಇದಾದ್ರೆ ಸೃಷ್ಟಿ ಬೇಕಾಗೇ ಇಲ್ಲ. ಆದ್ದರಿಂದ ಮಣ್ಣು ಮಡಿಕೆಗಿಂತ ಬೇರೆ ಅಲ್ಲ ಅಂತ ತೋರಿಸೋದಕ್ಕೋಸ್ಕರ ಸೃಷ್ಟಿಕ್ರಮ ಹೇಳಿರೋದು. ಆಮೇಲೆ ಜಗತ್ತನ್ನು ಕೈ ಬಿಟ್ಟಿರೋದು ಯಾತಕ್ಕೆ ಅಂದರೆ, ಆತ್ಮನು ಜಗತ್ತಿಗಿಂತ ಬೇರೆ ಅಂತ ತೋರಿಸೋದಕ್ಕೋಸ್ಕರ ಇಲ್ಲಿ ಮಾತಾಡ್ತಾ ಇರೋದು. ಅದಕ್ಕೋಸ್ಕರ ಅದು ಒಂದು ಇಲ್ವೇ ಇಲ್ಲ. ನೀವು ಇದನ್ನು ತಿಳ್ಕೊಂಡ್ರೆ ಕನ್ಫ್ಯೂಸ್ ಆಗಲ್ಲ. ಇದನ್ನು ತಿಳ್ಕೊಳ್ಳದೆ ಇರೋನಿಗೆ ಎಂಥ ಪುಣ್ಯತ ಆಗಲಿ ಪಲ್ಟಿ ಹೊಡೆಯೋದೆ. ಇದೇನ್ರಿ ಇಲ್ಲ ಹೇಳ್ದೆ ಅಲ್ಲ ಹೇಳ್ದೆ ಅಂತ ಎಲ್ಲರೂ ಹೊಡಿತಾರೆ. ಯಾರು ಹೊಡಿಯಲ್ಲ ಹೇಳಿ? ಐ ಥಿಂಕ್ ಕ್ಲಾರಿಫೈ ಆಗಿದೆ ಅಂದ್ಕೊಂಡಿದ್ದೀನಪ್ಪ. ಬೀಜ ಮತ್ತು ಮರ ಫಿಸಿಕಲಿ ಸಪರೇಟ್, ಆದರೆ ಎಸೆನ್ಷಿಯಲಿ ಒಂದೇ ಅಲ್ವೇ? ಅಪ್ಪ, ಫಿಸಿಕಲಿ ಸಪರೇಟ್ ಅಂದ್ರೆ ಸರಿ, ಇಲ್ಲಿ ಬೀಜ ಇದ್ದಾಗ ಸಪರೇಟು. ವೃಕ್ಷ ಅನ್ನೋ ನಿಜವಾಗ್ಲೂ ಸಪರೇಟೇ ಆಗಿಬಿಟ್ರೆ ಅದು ಹೇಗೆ ಬರುತ್ತೆ? ಆದರೆ ಅಲ್ರಿ, ಬೀಜದಲ್ಲಿ ನೀವು ದಳ ಬಿಚ್ಚಿದ್ರೆ ಗಿಡ ಸಣ್ಣದಾಗಿ ಕಾಣಿಸೋಲ್ಲನ್ರಿ ಬೀಜದಲ್ಲಿ, ಮತ್ತೆ ಬೇರೆ ಅಂದ್ರೆ ಏನರ್ಥ? ಅದರೊಳಗಡೆನೇ ಇದೆ. ಹಾಂ, ಸಾಧನೆಗಳಿಂದ ಕಡೆಯಲ್ಲಿ ತಾನು ಬ್ರಹ್ಮವಾಗಿ ನಿಲ್ತಾನೆ, ಅನುಭವವಾಗಿ ಅದನ್ನ ಕಂಡುಕೊಳ್ತಾನೆ. ಈಗ ಜಗತ್ತಿನ ಇವಾಗ ಬ್ರಹ್ಮ ಜಗತ್ತಿಗಿಂತ ಬೇರೆ ಅಂತ ಇಟ್ಕೊಂಡಿರುವಾಗ ಜಗತ್ತಿನಲ್ಲಿ ಈ ಎಲ್ಲ ಪ್ರಕ್ರಿಯೆಗಳನ್ನೆಲ್ಲ ಹೇಳಬೇಕಾಗುತ್ತೆ. ಅವನಿಗೆ ಜನ್ಮ ಹೇಳಬೇಕಾಗುತ್ತೆ, ಅದಕ್ಕೆ ಇವನಿಗೆ ಜೀವನಿಗೆ ಜನ್ಮ, ಜನ್ಮಾಂತರಗಳು, ಕರ್ಮಗಳು, ಉಪಾಸನೆ, ಲೋಕಗಳು ಎಲ್ಲದನ್ನು ಹೇಳಬೇಕಾಗುತ್ತೆ. ಇವಾಗ ಇದು ಯಾವುದೇ ಅನುಭವಕ್ಕೆ ಬರುವಂತಹದಲ್ಲ. ಜನ್ಮಾಂತರಗಳು, ಲೋಕಗಳು ಅನುಭವಕ್ಕೆ ಇವಾಗ ಬರ್ತಾ ಇಲ್ಲ. ಕೇವಲ ನಂಬಿಕೆಯಿಂದ ಇಟ್ಕೋಬೇಕಾಗುತ್ತೆ. ಅಲ್ಲ ನೋಡಿ, ನಾವು ನಂಬಿಕೆಯಿಂದ ಇಟ್ಕೊಳ್ಳೋದು ಅಂತ ಯಾರಿಗೋ ನಮಗಿರ್ಬೋದು. ಶಾಸ್ತ್ರ ಹೇಳೋದಂತೆ ಅಲ್ಲ, ಯೋಗ ಶಕ್ತಿಯಿಂದ ಹಿಂದಿನ ಜನ್ಮಗಳೇನು ಅಂತ ತಿಳ್ಕೊಳ್ಳೋದಕ್ಕೂ ಆಗುತ್ತೆ. ಒಂದೊಂದು ವಿಚಾರ ತಿಳ್ಕೊಬೇಕಾದ್ರೆ ಒಂದೊಂದು ಶಕ್ತಿ ಇರಬೇಕಲ್ಲ. ಆ ಶಕ್ತಿ ಇಲ್ಲದೆ ಇರೋರು ತಿಳ್ಕೊಳಕ್ಕಾಗಲ್ಲ. ಜಾತಿ ಸ್ಮರರು ಅಂತಿದೆ. ಜಾತಿ ಸ್ಮರರು ಅಂದ್ರೆ ಯಾರು ಅಂದರೆ, ಯಾರಿಗೆ ಹಿಂದಿನ ಜನ್ಮ ಜ್ಞಾಪಕ ಇದೆಯೋ ಅವರು ಜಾತಿ ಸ್ಮರರು. ನಾರದರು, ವ್ಯಾಸರು. ಆಗ ಅಪಾಂತರ ತಂದ್ರೆ ವ್ಯಾಸರಾದವರು. ವ್ಯಾಸರಿಗೆ ಗೊತ್ತಿದೆಯಲ್ಲ. ಅದರಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯಿಂದ ಆ ಥರದಿಂದ ತಿಳ್ಕೊಳ್ಬೋದು. ಇವಾಗ ಲೋಕಗಳು ನಮಗೆ ಗೊತ್ತಿಲ್ಲ, ಆದರೆ ಎಲ್ಲ ಮೂರು ಲೋಕಗಳು ಓಡಾಡ್ತಾ ಇರೋ ಇಲ್ವೇ? ನಾರದ್ರಿಲ್ವೇ? ಖಂಡಿತ ಅದೇ ಸುಮ್ಮನೆ ಒಂದು ಸೊಳ್ಳಂಪಳ್ಳ ಕಥೆ ಅಲ್ಲ ಅದು, ನಿಜವಾಗ್ಲೂ ಇರೋದೆ ಅದೆಲ್ಲ. ಉದಾಹರಣೆಗೆ ಅಲ್ಲಿ ಬರುತ್ತಲ್ಲ, ಏನೋ ದೇವತೆಗಳ ಆಕಾರವಿದೆಯೋ ಇಲ್ವೋ ಅಂತ ಪ್ರಶ್ನೆ ಬರುತ್ತೆ ದೇವತಾಧಿಕರಣದಲ್ಲಿ. ದೇವತೆಗಳ ಆಕಾರವಿದೆ. ಹೇಗೆಂದರೆ ಅವರು ಹೇಗೆ ಒಂದೇ ಕರ್ಮದಲ್ಲಿ ಎಲ್ಲರೂ ಶ್ರದ್ಧಾ ಮಾಡ್ತಾ ಇದ್ದಾರೆ, ಪಿತೃದವ್ರ ಮಬ್ಬರಿ ಎಲ್ಲರ ಕಡೆಗೆ ಎಲ್ಲಿ ಹೋಗೋಕ್ಕಾಗುತ್ತೆ?
ಅಂತ ಪ್ರಶ್ನೆ ಬರುತ್ತೆ. ಇವಾಗ ದೇವತೆಗಳನ್ನೇ ಬೇರೆ ಬೇರೆ ಆಕಾರಗಳು ತೊಗೊಂಡು ನಿಂತ್ಕೊಂಡ್ರು ಅಂತ ಎಷ್ಟೋ ಕಡೆ ಬರುತ್ತಲ್ಲ. ಆದ್ದರಿಂದ ಇಲ್ಲೇನೆಂದರೆ ಅದು ಎಲ್ಲವನ್ನೂ ಕೇವಲ ಏನೋ ಕಥೆ ಅಂತ ಹೇಳಿದ್ದಾರೆ, ಖಂಡಿತ ಅಲ್ಲ. ಅದಕ್ಕೋಸ್ಕರನೇ ಪುರಾಣ ಅನ್ನೋದು ಕೂಡ ಬ್ರಹ್ಮ ನಿಶ್ಚಯ ಮಾಡಿರ್ತಕ್ಕಂಥ ಒಂದು ನಿಶ್ಚಯ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಂಗ. ಎಲ್ಲ ಅಂಗಗಳು ಸೇರಿಸ್ತಾನೆ ವೇದ ಅರ್ಥ ನಿಶ್ಚಯ ಮಾಡಬೇಕಾದ್ರೆ ಆಗಿದೆಯಲ್ಲ. ಆದ್ದರಿಂದ ಹೇಳಿ, ನೆಕ್ಸ್ಟ್ ಏನಾದರೂ ಇದೆಯಾ? ಅದೇ ಇಲ್ಲ, ಅದೇ ಹೌದು. ಪ್ರತ್ಯಕ್ಷವಾಗಿಲ್ಲ, ನಮಗಿಲ್ಲ ಅಷ್ಟೇ, ನಮಗಿಲ್ಲ. ಗೊತ್ತಾಯ್ತಾ? ಇವಾಗೇನು ನಮಗೆ ಪ್ರತ್ಯಕ್ಷವಾಗಿರೋ ಜಗತ್ತು ಇದು. ಅದಕ್ಕೆ ನಾನು ಹೇಳಿದ್ದು ನಿಮಿತ್ತ ಕಾರಣ ಅನ್ನೋದನ್ನು ತಂದಿರೋದೇ ಅಧ್ಯಾರೋಪ ಅಂತ. ಪೂರ್ತಿ ನಿಮಿತ್ತ ಕಾರಣ ಒಂದೇ ಅಧ್ಯಾರೋಪ, ಉಪಾದಾನ ಕಾರಣ ಅಲ್ಲ. ಯಾಕೆಂದರೆ ಇಟ್ ಡೆಸ್ಟ್ರಾಯ್ಸ್ ಇಟ್ ಸೆಲ್ಫ್. ನಿಮಿತ್ತ ಕಾರಣ ಅನ್ನೋದು ನಾನು ಅಧ್ಯಾರೋಪ ಮಾಡಿದೆ. ಇವಾಗ ನಿಮಿತ್ತ ಕಾರಣ ಯಾತಕ್ಕೆ ನಿಮಿತ್ತ ಕಾರಣ ಹೇಗೆ ಬಂತು ಅನ್ನೋದಕ್ಕೋಸ್ಕರ ಹೇಳಿದ್ದೆ ಅಷ್ಟೇ. ಹೇಗಾದ್ರೂ ಬಂದ್ಕೊಂಡು ಹೋಗಲಿ, ಆದರೆ ಇರೋವಾಗಿ ಹೇಳು, ಜಗತ್ತು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಬ್ರಹ್ಮ ಜಗತ್ತಿಗಿಂತ ಬೇರೆ. ಇಷ್ಟು ತಿಳ್ಕೊ. ಇವಾಗ ನಮಗೆ ಪ್ರಳಯ ಚೆನ್ನಾಗಿ ಡಿಸ್ಕಸ್ ಮಾಡಿದಾರೋ ಇಲ್ಲ? ಪ್ರಳಯ ಕರ್ಮ ಇದೆ, ಹಾಗೆ ಕರ್ಮ ಅಂದರೆ ವಿಲೋಮ ಕರ್ಮ, ಸೃಷ್ಟಿ ಆಗೈತೋ ಅದಕ್ಕೆ ವಿರುದ್ಧ ಅಂತ ಸ್ಪಷ್ಟವಾಗಿದೆ. ನಮಗೆ ಜೀವನದಲ್ಲೂ ಗೊತ್ತಾಗ್ತಾ ಇದೆ. ಇವಾಗ ಇಲ್ಲಿಂದ ಗಂಟು ಕಟ್ಕೊಂಡು ಹೊರಡುವಾಗ ವಾಗ್ವೃತ್ತಿ, ಮನೋವೃತ್ತಿ, ಪ್ರಾಣವೃತ್ತಿ. ಪುನಃ ವಾಪಸ್ ಬರುವಾಗ ಪ್ರಾಣವೃತ್ತಿ, ಮನೋವೃತ್ತಿ, ವಾಗ್ವೃತ್ತಿ. ಉಲ್ಟಾ ಬರ್ತಾ ಇದೆಯಲ್ಲ, ಕರೆಕ್ಟಾಗಿ ಅನುಭವಕ್ಕೆ ಬರ್ತಾ ಇದೆ, ಪ್ರೂವ್ ಆಗ್ತಾ ಇದೆ. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯ ಅಂತಂತಲೇ ನಾವು ಮಾತಾಡ್ತಾ ಇರೋವಾಗ ಖಂಡಿತವಾಗ್ಲೂ ಅದು ಕಥೆ ಅಲ್ಲ. ಕಥೆ ಯಾವಾಗ ತುರಿಯಾತ್ಮನ ಸಿದ್ಧವಾದ್ಮೇಲೆ ತುರಿಯಾತ್ಮನ ಬ್ರಹ್ಮದ ಸಂಪರ್ಕ, ಜಗತ್ತಿನ ಸಂಪರ್ಕ, ಅದರ ವಾಸನೆ ಕೂಡ ಒಂದು ಸ್ವಲ್ಪನೂ ಇಲ್ಲ. ಸೃಷ್ಟಿನೂ ಇಲ್ಲ, ಸ್ಥಿತಿನೂ ಇಲ್ಲ, ಲಯವೂ ಇಲ್ಲ, ಏನೂ ಇಲ್ವೇ ಇಲ್ಲ, ಅದೊಂದೇ ಇರೋದು. ಎರಡನ್ನು ಮಿಕ್ಸ್ ಮಾಡಬಾರ್ದು. ಪಾಯಿಂಟ್ ಹೇಳ್ತಾ ಇರೋದು ಚೆನ್ನಾಗಿ ತಿಳ್ಕೊಳ್ಳಿ. ಇದನ್ನ ಇಟ್ಕೊಂಡು ಅದ್ರ ಮೇಲೆ ಕನ್ಕ್ಲೂಷನ್ಗೆ ಬರಬಾರ್ದು, ಅದನ್ನ ಇಟ್ಕೊಂಡು ಇದ್ರ ಮೇಲೆ ಕನ್ಕ್ಲೂಷನ್ಗೆ ಬರಬಾರ್ದು. ಏನ್ರಿ ವ್ಯವಹಾರ ಇದ್ದೇ ಇದೆ, ಇಲ್ಲ ಅಂದರೆ ಹೇಗ್ರಿ ಅಂತ ಜಗಳ ಮಾಡಿದ್ರೆ ಅವನಿಗೆ ಗೊತ್ತಿಲ್ಲ. ಹಾಗೇನೆ ಏನ್ರಿ ಇಲ್ಲಿ ವ್ಯವಹಾರ ಇಲ್ಲ ಅಲ್ಲಿ ಇದೆ ಅಂತಂದ್ರೆ ಏನ್ರಿ ಅರ್ಥ ಅಂದರೆ ಅವನಿಗೂ ಗೊತ್ತಿಲ್ಲ. ಆ ವ್ಯವಹಾರನೇ ಬೇರೆ, ಇದೇ ಬೇರೆ. ಅದಕ್ಕೆ ಬೇರೆ ಪ್ರಮಾಣ, ಇದಕ್ಕೆ ಬೇರೆ ಪ್ರಮಾಣ. ಅದು ಪ್ರತ್ಯಕ್ಷ ಪ್ರಮಾಣ, ಶಾಸ್ತ್ರ ಪ್ರಮಾಣ. ವಿರುದ್ಧ ಇರೋದಕ್ಕೆ ಸಾಧ್ಯವೇ ಇಲ್ಲ. ದೇ ಕ್ಯಾನ್ ನೆವರ್ ಕಾನ್ಫ್ಲಿಕ್ಟ್ ವಿತ್ ಈಚ್ ಅದರ್. ಜಗತ್ತನ್ನ ವಿಶ್ಲೇಷಣೆ ಮಾಡಕ್ಕೆ ಹೊರಟ್ರೆ ಯಾವಾಗಲೇ ಅಲ್ವೇ ಅನಾದಿ ಅಂತ ಹೌದು ಹೌದು. ಗೊತ್ತಾ ಇನ್ನೊಂದು ಸರಿ ಹೇಳಿ. ಬೀಜಾಂಕುರ ನ್ಯಾಯದ ಪ್ರಕಾರ ಅದು ಹೊಂದುತ್ತಾ ಇಲ್ಲ ಅಲ್ವೇ? ಬ್ರಹ್ಮ ಜಗತ್ತಿಗಿಂತ ಬೇರೆ ಅಂತ ಇಟ್ಕೊಂಡು ಪ್ರಕ್ರಿಯೆಗಳನ್ನ ಹೇಳ್ತಾ ಇರುವಾಗ ಬ್ರಹ್ಮ ಜಗತ್ತಿಗಿಂತ ಬೇರೆ ಅಂತ ಇಟ್ಕೊಂಡು ಇಲ್ಲ, ಬ್ರಹ್ಮ ಜಗತ್ತಿಗಿಂತ ಬೇರೆ ಅಂತ ಇಟ್ಕೊಂಡಿರುವಾಗ ನಾವು ಪ್ರಕ್ರಿಯೆ ಹೇಳೋಕ್ಕಾಗಲ್ಲ. ಅದನ್ನೇ ಹೇಳಿದ್ದು. ಬ್ರಹ್ಮ ಜಗತ್ತಿಗಿಂತ ಬೇರೆ ಅಂತ ಇಟ್ಕೊಂಡು ಬಿಟ್ಮೇಲೆ ಅದು ಇಲ್ವೇ ಇಲ್ಲ. ಅದಕ್ಕೇನು ಸೃಷ್ಟಿ ಹೇಗೆ ಹೇಳೋದು? ಯಾವ ಜಗತ್ತಿನಿಂದ ಬ್ರಹ್ಮ ಬೇರೆ ಇದೆಯೋ ಆ ಜಗತ್ತಿಗೆ ಸೃಷ್ಟಿ ಇಲ್ಲ. ಉಪಾದಾನ ಕಾರಣ ಇಲ್ಲದೆ ಇರೋ ಜಗತ್ತದು ಅರ್ಥ ಇಲ್ವಲ್ಲ. ಆದ್ದರಿಂದ ಜಗತ್ ಬ್ರಹ್ಮಕ್ಕಿಂತ ಬೇರೆ ಇದೆ ಅಂತ ಹೇಳಬಾರ್ದು, ಬ್ರಹ್ಮ ಜಗತ್ತಿಗಿಂತ ಬೇರೆ ಅಂತಿದೆ ಅಂತ ಹೇಳಬೇಕು. ಇಲ್ಲ ಕಾನ್ಫ್ಲಿಕ್ಟ್ ಇಲ್ಲೇ ಇರೋದು. ಬ್ರಹ್ಮ ಜಗತ್ತಿಗಿಂತ ಬೇರೆ ಇದೆ ಅಂತ ಹೇಳಲೇಬೇಕು, ಜಗತ್ ಬ್ರಹ್ಮಕ್ಕಿಂತ ಬೇರೆ ಇಲ್ಲ ಅಂತ ಹೇಳಲೇಬೇಕು. ಎರಡು ಆರ್ ಫೋರ್ಸ್ಡ್ ಟು ಡೂ ದಟ್. ಜಗತ್ತಿಗಿಂತ ಬ್ರಹ್ಮ ವ್ಯಾಪ್ತಿ ದೊಡ್ಡದು ಅಂತ ಇಟ್ಕೊಂಡು ಹೇಳ್ಬೋದ? ಹಾಗೇನೆ ಒಂಥರ. ಹಾಗೇನಪ್ಪ ಅಂದರೆ ಜಗತ್ತು ಅನ್ನೋದೊಂದು ಸಬ್ಸೆಟ್ಟು ಅಂತ ಇಟ್ಕೊಳ್ಳಿ. ಹೌದಾ?
ನರಸಿಂಹ ಅವತಾರ ಅನ್ಬೇಕು. ಅಷ್ಟೇ ಗೊತ್ತಾಯ್ತಾ? ಹಾಂ 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 ಅದೇ 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 ರೀತಿ ತಗೋ ವ್ಯಾಪ್ತಿ ತಗೋ ಅಂದರೆ ಹೌದು ಸಪರೇಟ್ ಅಲ್ಲ. ಅಂದರೆ ಅದಕ್ಕೆ ಆ ಭಾಷೆ ಉಪಯೋಗ, ಆ ಭಾಷೆ ಅಲ್ಲೊಂದಿದೆ, ಈ ಭಾಷೆಯಲ್ಲಿ ಹೇಳಿದರೆ ಈಗಿನ ಕಾಲಕ್ಕೆ ಸುಲಭವಾಗಿ ಅರ್ಥವಾಗುತ್ತೆ ಅಷ್ಟೇ. ಅಲ್ಲಿರೋದು ಅದೇ. ಇವಾಗ ಅಲ್ಲಿ ಬರುತ್ತಲ್ಲ, ಇವಾಗ ಒಂದು ಕಡೆ ಅಮೂರ್ತ ಈ ಪುರುಷ ಅಂತೆಲ್ಲ ಹೇಳಿದೆ. ಆಮೇಲೆ ಒಂದು ಪಾದೋಸ್ ವಿಶ್ವಭೂತಾನಿ ತ್ರಿಪಾದ ಸ್ಯಾವರ್ತಿವಿ ಅಂತ ಹೇಳಿದೆ. ಆವಾಗೊಂದು ದೊಡ್ಡ ಸಮಸ್ಯೆ ಬರುತ್ತೆ. ಏನ್ರಿ ಪಾದಗಳು ಅಂತ ಹೇಳ್ತಾ ಇದ್ದೀರಾ, ಅದರಿಂದ ಅವಯವಗಳಿದೆ. ಈಗ ಹೇಳಿದ್ರೆ ಅವಯವಗಳು ಇಲ್ವೇ ಇಲ್ಲ. ಅದಕ್ಕೋಸ್ಕರ ಬ್ರಹ್ಮಕ್ಕೆ ಅವಯವಗಳಿದೆ ಅಂತ ಒಂದು ಕಡೆ ಇದೆ, ಇಲ್ಲ ಅಂತ ಒಂದು ಕಡೆ ಇದೆ, ಆದ್ದರಿಂದ ನಿಮ್ಮ ಸಿದ್ಧಾಂತ ತಪ್ಪು ಅಂತ ಬಂದರೆ ಏನು ಹೇಳಿದ್ರು, ಅವಾಗ ಸಬ್ಸೆಟ್ ಅಂತಲೇ ಹೇಳಿದ್ದು. ಗೊತ್ತಾಯ್ತಲ್ವಾ? ಕಾನ್ಫ್ಲಿಕ್ಟ್ ಏನೂ ಇಲ್ಲ. ಅವಯವಗಳಿದೆ ಅಂತ ಹೇಳಿದಾಗ ಕಾರ್ಯವನ್ನು ನೋಡಿಕೊಂಡು ಕಾರಣ ದೃಷ್ಟಿಯಿಂದ ನಾವು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ ಅಷ್ಟೇ. ಉಪಾಧಿ ಉಪಾಧಿ ಅಂತ ಹೇಳ್ತು. ಹೌದು. ಗೊತ್ತಾಯ್ತು. ಏನು ಹೇಳ್ತಾ ಇರೋದು ಅಂದರೆ, ಇವಾಗ ಅಧ್ಯಾಸ ಅನ್ನೋದೆಲ್ಲ ಬಿಟ್ಬಿಡಿ, ಅಧ್ಯಾಸ ಕಾಲದಲ್ಲೇ ಮಾತಾಡೋಣ. ಇವಾಗ ಜಾಗ್ರತ್ನಲ್ಲಿ ಸ್ವಪ್ನದಲ್ಲಿ ಇರತಕ್ಕಂಥದ್ದು ಸುಷುಪ್ತಾತ್ಮನಿಗಿಂತ ಬೇರೆ ಅಲ್ಲ. ಆದರೆ ಸುಷುಪ್ತಾತ್ಮನು ಇವೆರಡಕ್ಕಿಂತಲೂ ಬೇರೆ ಇಲ್ಲ ಇದೆ. ನಿಮ್ಗೆ ಗೊತ್ತಾಯ್ತಾ? ಜಗತ್ಗೂ ಬ್ರಹ್ಮಕ್ಕೂ ಹೇಳಿರೋ ಸಂಬಂಧ ನೋಡಿ, ಅಲ್ಲೇ ಪೂರ್ತಿ ಇಲ್ಲ ಅನ್ವಯವಾಗ್ತಾ ಇದೆಯಲ್ಲೋ. ಬಹಿಷ್ಪ್ರಜ್ಞಾನಾಗಲಿ ಅಂತಃಪ್ರಜ್ಞಾನಾಗಲಿ ಪ್ರಜ್ಞಾನಗಿಂತ ಬೇರೆ ಅಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು. ಗೊತ್ತಾಯ್ತಾ? ಆದರೆ ಪ್ರಜ್ಞಾನಘನು ಬಹಿಷ್ಪ್ರಜ್ಞೆ ಅಲ್ಲ, ಅಂತಃಪ್ರಜ್ಞೆ ಅಲ್ಲ, ಬೇರೆಯೇ. ಅದನ್ನೇ ಹೇಳೋದು. ಅಲ್ಲಿಗೆ ಬಹಿಷ್ಪ್ರಜ್ಞಾ ಅಂತಃಪ್ರಜ್ಞಾ ಅನ್ನೋದು ಪ್ರಜ್ಞಾನಘನದಲ್ಲಿರೋ ಸಬ್ಸೆಟ್ಟುಗಳು. ಹೇಳಿಮ್ಮ ಹೇಳಿ. ಈಗ ಬ್ರಹ್ಮನಲ್ಲಿ ಏನು ಇಲ್ಲ ಅಂತ ಹೇಳಿದ್ರು, ಈ ತೋರುವ ಜಗತ್ತು ಬೀಜ ರೂಪದಲ್ಲಿ ಅವ್ಯಕ್ತಾಗಿ ಬ್ರಹ್ಮನಲ್ಲಿ ಇದೆ ಅಂತ ಅದೇ ಅದನ್ನು ಹೇಳೋದು ಯಾವಾಗ? ಬ್ರಹ್ಮನ್ ತಿಳಿಸೋದಕ್ಕೋಸ್ಕರ ಹೇಳಿದ್ದು. ಈ ಜಗತ್ತು ಬ್ರಹ್ಮಕ್ಕಿಂತ ಭಿನ್ನವಲ್ಲ ಅಂತ ತೋರಿಸುವಾಗ ಆ ಮಾತು ಹೇಳೋದು. ಆ ಮಾತು ಹೇಳೋದು ಏನಪ್ಪ? ನಿಜವಾಗಿ ಬ್ರಹ್ಮನಲ್ಲಿ ಏನು ಇಲ್ಲ. ಈ ಜಗತ್ತನ್ನು ನೋಡುವಾಗ ಆ ಮಾತು ಹೇಳಬೇಕು, ಆ ಮಾತು ಹೇಳಬೇಕು. ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಬೇರೆ. ನನಗೆ ಅಜ್ಞಾನ ಅನ್ನೋದು ಇದೆಯಾ ಅಥವಾ ಜ್ಞಾನದ ಅಭಾವ ಇದೆಯಾ? ಹೇಳಿ. ಇವಾಗ ಅಜ್ಞಾನ ಅಂದ್ರೇನೆ ಜ್ಞಾನದ ಅಭಾವ. ಗೊತ್ತಾಯ್ತಾ? ಸ್ವಲ್ಪ ವಿಂಗಡಿಸ್ಕೋಬೇಕಷ್ಟೇ ಅಲ್ಲಿ. ಏನಂದರೆ, ಜ್ಞಾನವಿಲ್ಲದೆ ಇರೋದನ್ನು ಜ್ಞಾನಾಭಾವ ಅಂತಾರದಕ್ಕೆ. ಜ್ಞಾನಾಭಾವ ಅನ್ನೋದನ್ನು ಅಜ್ಞಾನ ಅಂತ ಇಟ್ಕೊಳ್ಬೋದು. ಸಂಶಯ ಜ್ಞಾನ ಮಿಥ್ಯಾಜ್ಞಾನ ಬರುತ್ತಲ್ಲ, ಅದು ಇದರ ಪ್ರತಿಫಲ. ಗೊತ್ತಿಲ್ಲ ಅಂತಿದ್ದರಿಂದ ಸಂಶಯ ಪಡ್ತೀನಿ ಅಥವಾ ತಪ್ಪಾಗಿ ತಿಳ್ಕೊತೀನಿ. ಅದನ್ನು ಅಜ್ಞಾನ ಅಂತ ಕರೀಬಹುದು. ಅಜ್ಞಾನದ ಫಲ ತಾನೇ ಅದು. ಅದಕ್ಕೋಸ್ಕರ ಯದಿ ಜ್ಞಾನಾಭಾವ ಇದು ಸಂಶಯ ಜ್ಞಾನಂ ಇದು ವಿಪರೀತ ಜ್ಞಾನಂ ವಾ ಉಚ್ಯತೆ ಅಜ್ಞಾನಮಿತಿ. ಜ್ಞಾನಾಭಾವನ ಅಜ್ಞಾನ ಅಂತ ಹೇಳೋ, ಸಂಶಯ ಜ್ಞಾನ ಅಜ್ಞಾನ ಅಂತ ಹೇಳೋ, ಅಥವಾ ವಿಪರೀತ ಜ್ಞಾನ ಅಜ್ಞಾನ ಅಂತ ಹೇಳೋ, ಸರ್ವಮಿತ ಜ್ಞಾನೇನ ನಿವರ್ತತೆ. ಜ್ಞಾನ ಬಂದ್ಕೊಳ್ಳೆ ಈ ಮೂರು ಒಟ್ಟಿಗೆ ಹೋಗುತ್ತೆ. ಆದ್ದರಿಂದ ಹೀಗೆ ವಿಂಗಡಿಸ್ಕೊಂಡು ಹೋದರೆ ಜ್ಞಾನಾಭಾವ ಅನ್ನೋದು ಸಂಶಯ ಜ್ಞಾನಕ್ಕೆ ವಿಪರೀತ ಜ್ಞಾನಕ್ಕೆ ಬೀಜ. ಬೀಜ ಅಂದರೆ ಅದೊಂದು ವಸ್ತು ಅಂತ ಇಟ್ಕೋಬೇಡಿ, ಸುಮ್ಮನೆ ವರ್ಣನೆ. ಗೊತ್ತಾಯ್ತಲ್ವ? ಅಲ್ಲಿಗೆ ಅವಿದ್ಯೆ ಅನ್ನೋದು ಬೀಜ, ಅಧ್ಯಾಸ ಅನ್ನೋದು ಅದರ ಕಾರ್ಯ. ಗೊತ್ತಾಯ್ತಾ? ಅವಿದ್ಯೆ ಅಂದರೆ ಜ್ಞಾನಾಭಾವ, ಅದಕ್ಕೋದ್ರೆ ಬೀಜ ಅಂದರೆ ಗಿಡಕ್ಕೆ ಬೀಜ ಇದ್ದಾಗೆ ಅಂತ ತಿಳ್ಕೊಬೇಡಿ ಅಷ್ಟೇ. ಹೇತು ಅಂತೇಳಿ, ಹೇತು. ಗೀತೆಯಲ್ಲಿ ಸ್ವಾಮೀಜಿ, ಗೀತೆಯಲ್ಲಿ ಭಗವಂತ ಎಲ್ಲದರಲ್ಲೂ ನಾನಿದ್ದೀನಿ, ಯಾವುದು ನನ್ನ ಸ್ಪಷ್ಟವಾಗಿ ಹೇಳಿದೆ ಅಂದಾಗ ಹೌದು. ಅಧಿಷ್ಠಾನದಲ್ಲಿ ಹೌದು ಹೌದು. ಮತ್ಸ್ಥಾನಿ ಸರ್ವಭೂತಾನಿ ನಚ ಮತ್ಸ್ಥಾನಿ ಭೂತಾನಿ. ಅದು
ಅಧಿಷ್ಠಾನ ದೃಷ್ಟಿ ಆಯ್ತು. ಹಾ ಹೌದು. ಎರಡನೇದು ಹೇಗೆ ತಗೋಬೇಕು ನಾವು? ಹೀಗೆ ಇವಾಗ ಹೇಳ್ದಲ್ಲ, ಅಲ್ಲಿ ಬಂತಲ್ಲ ಪ್ರಜ್ಞಾನದಲ್ಲಿ ಸುಷುಪ್ತಾತ್ಮಲ್ಲಿ ಇದೊಂದು ಇಲ್ವಲ್ಲ, ಇಲ್ಲಾಂದ್ರೆ ಇಲ್ಲವೇ ಇಲ್ಲ. ಹೌದಾನೆ? ಹಾಗೆ ಹಾ ಹೌದು. ಹಾ ಇಲ್ಲ ಸ್ವಲ್ಪ ಉಲ್ಟಾ ಅದು. ನನ್ನಲ್ಲಿ ಎಲ್ಲವೂ ಇದೆ, ನನ್ನಲ್ಲಿ ಒಂದೂ ಇಲ್ಲ, ಅವ್ರು ಹೇಳಿದ ಮಾತು ಅದು ಸ್ವಲ್ಪ. ಆದ್ದರಿಂದ ಮುಂದಕ್ಕೆ ನೋಡಿ. ಹಾಗಿದ್ರೆ ಹೀಗೆ ಹೇತು ಫಲ ಅಂದರೆ ಕರ್ಮ ಶರೀರ ಅಂತಂದು ಸಂಬಂಧ ಮಾತಾಡ್ತಾ ಇದ್ದೀವಲ್ಲ, ಅಥವಾ ಶರೀರ ಕರ್ಮ ಅಂತೇನು ಮಾತಾಡ್ತಾ ಇದ್ದೀವಲ್ಲ, ಅದು ಹುಟ್ಟೋದು ಅನ್ನೋದು ಇಲ್ಲವೇ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಏನಂದರೆ ಪೂರ್ವಾಪರ ಪರಿಜ್ಞಾನಂ ಅಜಾತೆ ಪರಿದೀಪಕಂ ಜಾಯಮಾನಾಧಿ ವೈ ಧರ್ಮಾತ್ ಕಥಂ ಪೂರ್ವನ್ನ ಗೃಹ್ಯತೆ. ನೋಡಿ, ಹೇತು ಫಲಗಳಲ್ಲಿ ಯಾವ್ದು ಮೊದಲು ಯಾವ್ದು ಆಮೇಲೆ ಎಂದು ಅರಿಯೋದಕ್ಕೆ ಸಾಧ್ಯವಿಲ್ಲ ಅಂತಾಯ್ತಾ ಇಲ್ವಾ? ಅದೇನೇ ತೋರಿಸುತ್ತೆ, ಅದೇನು ಹುಟ್ಟತಾ ಇಲ್ಲ ಅಂತ. ಯಾವಾಗ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ, ಅವಾಗ ಇಲ್ಲ ಅಂತಲೇ ಅಷ್ಟೇ. ಏನೋ ನೋಡ್ತಾ ಇದ್ದೀವಿ, ಅದೇನು ಅಂತ ಹೇಳೋಕೆ ಗೊತ್ತಾಗ್ತಾ ಇಲ್ಲ ಅಂತ ಅಷ್ಟೇ ಅದಕ್ಕೆ ಅರ್ಥ. ಗೊತ್ತಾ? ಏಕೆಂದರೆ ವಾಕ್ಯ ನೋಡಿ ಮುಂದಕ್ಕೆ ಚೆನ್ನಾಗಿದೆ. ಹುಟ್ಟು ವಸ್ತು ತಿಳಿಯಬರುವುದಾದರೆ ಅದಕ್ಕಿಂತ ಮೊದಲಿರೋ ಕಾರಣ ತಿಳಿದೇ ಇರಬೇಕಲ್ವ, ಆವಾಗ ತಾನೇ ಹುಟ್ಟು ಅಂತ ಹೇಳೋದು. ವಾಕ್ಯ ತುಂಬ ಆಳವಾಗಿದೆ ನೋಡಿ. ಇವಾಗ ನಾನು ಮಡಿಕೆಗೆ ಮಣ್ಣು ಕಾರಣ ಅಂತ ಹೇಳಬೇಕಾಗಿದ್ದರೆ ಇಲ್ಲೇನೋ ಪ್ರತ್ಯಕ್ಷವಾಗಿದೆ, ಅದಕ್ಕೆ ಸಮಸ್ಯೆ ಬರೋಲ್ಲ. ಕಾಣದೇ ಇರೋವಾಗ ನೋಡಿ, ಇಲ್ಲಿ ಮಂಜುಗಡ್ಡೆ ಕಾರಣ H2O ಅಂತ ಹೇಳಿದಾಗ ಯಾವನು ಹೇಳ್ತಾನೋ ಅವನಿಗೆ ಮಂಜುಗಡ್ಡೆ ಅಂದರೂ ಗೊತ್ತು, H2O ಅಂದ್ರೂ ಗೊತ್ತು. ಹೌದಾನೆ? ಎರಡು ಗೊತ್ತಿದ್ಕೊಂತಾನೆ ಈ ಮಾತಾಡ್ಬೇಕು ಅವನು. ಸ್ಪಷ್ಟ ಐತೇನಪ್ಪ? ಅವನು ಹೇಗೆ ಗೊತ್ತಾಯ್ತು ಅಂತ ನೋಡಿ. ಅವ್ನಿಗೊಂದು ಗೊತ್ತಾಯ್ತು, ಮಂಜುಗಡ್ಡೆ ಅಂತ ನೋಡಿದ ಕೂಡಲೇ ಏನು ಮಂಜುಗಡ್ಡೆನೇ, ಸ್ವಲ್ಪ ಬಿಸಿ ಮಾಡಿದ್ರೆ ನೀರಾಯಿತು, ಬಿಸಿ ಜಾಸ್ತಿ ಮಾಡಿದ್ರೆ ಆವಿ ಆಯಿತು, ತಣ್ಣಗೆ ಮಾಡಿದ್ರೆ ತುಂಬ ಮಂಜುಗಡ್ಡೆ ಆಯಿತು. ಯಾಕಂದರೆ ಮಂಜುಗಡ್ಡೆ ಬದಲಾಯಿಸ್ತಾ ಇದೆ, ಆದರೆ ಅದರೊಳಗಡೆ ಏನೋ ಒಂದು ವಸ್ತು ಇರಬೇಕು. ಅದೇನು ಇಲ್ಲದೆ ಹೋದರೆ ಇದು ಹೋದರೆ ಎಲ್ಲ ಹೋಗ್ಬಿಡ್ಬೇಕಲ್ಲ, ಇನ್ನೊಂದು ಬರಬಾರ್ದು. ಇನ್ನೇನೋ ಬರ್ತಾ ಇದೆಯಲ್ಲ, ಅದು ಏನೋ ಇದೆ, ಮೂರಕ್ಕೂ ಆಧಾರವಾಗಿ ಏನೋ ಒಂದಿದೆ ಅಂತ ಮಾಡ್ತಾನೆ ಸಿದ್ಧಾಂತ. ಆಗೋನು ಎಲ್ಲ ಏನೇನೋ ಎಕ್ಸ್ಪೆರಿಮೆಂಟ್ಗಳು ಮಾಡಿಬಿಟ್ಟು ಏನು ಮಾಡ್ದ ಅಂದರೆ ಮಂಜುಗಡ್ಡೆನೂ ಇಲ್ಲ, ನೀರು ಇಲ್ಲ, ಆವಿನೂ ಇಲ್ಲ, ಎಲ್ಲ ಹೊಡೆದಾಕ್ಬಿಟ್ಟ. ಏನೋ ಮಾಡ್ದ ಟ್ರಿಕ್ಕು, ಹೊಡೆದಾಕ್ಬಿಟ್ಟ. ಆಮೇಲೆ ಅಲ್ಲೇಂದ್ರೆ ಇದೇನು ಅಂತ ನೋಡಿದ್ರೆ ಇದೆ, ಏನೋ ಒಂದಿದೆ, ಅದೇನದು H2O. ಓ ಇವಾಗ ಗೊತ್ತಾಯ್ತು ಅಂತ. ಏನು ಇವಾಗ ಗೊತ್ತಾಗಿದ್ದು? ಇದು ಮೂರನ್ನೂ ತೆಗೆದುಹಾಕಿದ್ರೂ ಕೂಡ ಯಾವಾಗ ಒಂದೇನೋ ಒಂದು ಇದೆಯೋ ಅದು ಇದ್ರ ಕಾರಣ ಅಷ್ಟೇ. ಕಾರಣ ಅಂತ ಹೇಳಿದ್ರು ಕೂಡ ಆಮೇಲೆ ನೋಡಿ, ಇದು ಮುಂದಿಂದು, ಇದು ಕಾರಣ ಅಂತ ಹೇಳಿದ್ದಾಯ್ತು. ಕಾರಣ ಅಂತ ಹೇಳಿದ್ದಾದ್ಮೇಲೆ ನೋಡಿ, ಸರಿ H2O ಅನ್ನೋದೊಂದೇ ಇರೋದು. ಅದೇ ಅನ್ನೋದು ಹೀಗೆ ತೋರ್ಕೊಳ್ಳೋದಕ್ಕೆ, ಹೀಗೆ ಮೂರು ರೀತಿಯಲ್ಲಿ ತೋರ್ಕೊಳ್ಳೋದಕ್ಕೆ ಏನು ಕಾರಣ ಅಂತ ಕೇಳಿದೆ. ಏನಿಲ್ಲ, ಎಲ್ಲ ಒಟ್ಟಾಗಿ ಸೇರಿಕೊಂಡಿದ್ರೆ ಅದು ಮಂಜುಗಡ್ಡೆ, ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಬೇರೆ ಬೇರೆ ಮಾಡಿಬಿಟ್ರೆ ಅದು ನೀರು, ಸ್ವಲ್ಪ ಇನ್ನೂ ದೂರ ಮಾಡಿಬಿಟ್ರೆ ಅದು ಆವಿ. ಓ ಗೊತ್ತಾಯ್ತು ಅಷ್ಟೇ. ಇವಾಗ ದೂರ ಹೋಗುತ್ತೆ ಹತ್ತಿರ ಬರುತ್ತೆ ಅನ್ನೋದಷ್ಟೇ ವ್ಯತ್ಯಾಸ, ನಿಜವಾಗ್ಲೂ ವಸ್ತುವಿನಲ್ಲಿ ಏನು ವ್ಯತ್ಯಾಸ ಆಗಲಿಲ್ಲ. ಅದಕ್ಕೋಸ್ಕರ ತೀರ್ಮಾನ ಇವಾಗ H2Oನೇ ಈ ಮೂರು ರೂಪಗಳು ತೋರ್ಕೊಳ್ಳುತ್ತೆ. ಆಯ್ತು ಅಲ್ಲಪ್ಪ? ಅರ್ಥ ಆಗ್ತಾ ಇದೆಯಾ? ಇವಾಗ ಮೂರು ರೂಪಗಳು ಮಿಥ್ಯಾ ಅಂತ ಹೇಳ್ಬೋದಾ? H2O ಇದೆಯಲ್ಲ, ಮಿಥ್ಯಾ ಹೇಗಾಗುತ್ತೆ? H2O ಇದೆಯಲ್ಲ, ಅದು ಹೋದ್ರೂ ಇದೆಯಲ್ಲಪ್ಪ, ಅದೇ ತಾನೇ ಹೀಗೆ ತೋರ್ಕೊಳ್ತಾ ಇರೋದು. ಅದೇ ಹೀಗೆ ತೋರ್ಕೊಂಡ್ರೆ ಅದನ್ನು ಮಿಥ್ಯಾ ಅಂತ ಹೇಗೆ ಹೇಳೋದು?
ಅದೇ H2O ಬೇರೆ ಇಲ್ಲ, ವ್ಯವಹಾರದಲ್ಲಿ ಅವುಗಳೆಲ್ಲ ಬೇರೆ ಬೇರೆ ಬೇಕಾಗುತ್ತೆ, ಕಾಣಿಸುತ್ತಷ್ಟೆ. H2Oನೇ ಅದು, ಬ್ರಹ್ಮವೇ ಜಗತ್ತು, ಹೀಗೆ ತೋರ್ಕೊಳ್ತಾ ಇದೆ ಅಷ್ಟೇ. ನಿಮ್ಗೆ ಅರ್ಥ ಆಯ್ತಾ? ಅಲ್ಲಿಗೆ ಸೈನ್ಸ್ನಲ್ಲಿ ಕೂಡ ಕೊನೆಯಲ್ಲಿ ಏನು ತೀರ್ಮಾನವಾಗಿತ್ತು ಅಂತ, ಈ ಕಾರ್ಯ ಅಂತ ಏನಿದೆಯೋ ಅದು ಕಾರಣಕ್ಕಿಂತ ಬೇರೆ ಅಲ್ಲ ಅನ್ನೋದು ಒಂದೇ ಗೊತ್ತಾಗಿತ್ತು. ಸೈನ್ಸ್ನಲ್ಲಿ ಗೊತ್ತಾಗೋದು ಇಷ್ಟ, ಯಾವನು ಎಷ್ಟು ಎಗರಲಾಡಿದ್ರು ಇಷ್ಟ ಗೊತ್ತಾಗೋದು. ಕಾರ್ಯಕಾರಣ ಸಂಬಂಧ ಹಾಕಿ ತೀಡ್ತಾ ಇದ್ದರೆ ಕೊನೆಯಲ್ಲಿ ತೀರ್ಮಾನ ಹೋಗೋದೇನು ಗೊತ್ತೇನೋ, ಕಾರ್ಯ ಅನ್ನೋದು ಕಾರಣಕ್ಕಿಂತ ಬೇರೆ ಅಲ್ಲ, ಆದರೆ ಕಾರಣ ಅನ್ನೋದು ಕಾರ್ಯಕ್ಕಿಂತ ಬೇರೆ ಇಷ್ಟೇ ಗೊತ್ತಾಗೋದು. ನಿಮ್ಗೆ ಗೊತ್ತಾಯ್ತಾ ಶಂಕರ ಆಳ? ನೋಡಿ, ಸೈನ್ಸ್ ಎಲ್ಲ ಏನಾದರೂ ನೀವು ತಗೊಂಬನ್ನಿ, ಶಂಕರ ವಾಕ್ಯ ಅದಕ್ಕೆ ಅನ್ವಯ ಮಾಡಿದ್ರೆ ಸರಿಯೇ ಇರಬೇಕದು. ನೀವು ಯಾವ ಸೈನ್ಸ್ ಆದರೂ ತಗೊಂಬನ್ನಿ, ತಪ್ಪರಕ್ಕೆ ಸಾಧ್ಯವೇ ಇಲ್ಲ. ಗೊತ್ತಾ? ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ಯಾವುದೇ ಸೈನ್ಸ್ ಆಗಲಿ ಪೈನ್ಸ್ ಆಗಲಿ ಯಾವುದಾದ್ರೂ ಹಾಕೊಂಡು ಹೋಗಲಿ, ನಾವು ಯಾವುದನ್ನು ನೋಡ್ತಾ ಇದ್ದೀವೋ ಅದು ಕಾರ್ಯ, ನೋಡೋಕ್ಕಾಗದೇ ಇರೋಕ್ಕೆ ಅದಕ್ಕೆ ಅದು ಆಧಾರವಾಗಿರ್ತಕ್ಕಂಥದ್ದು ಕಾರಣ. ಇದು ಗೊತ್ತಾಗಬೇಕಾಗಿದ್ದರೆ ಅದು ಗೊತ್ತಿರಬೇಕು, ಇದು ಗೊತ್ತಿರಬೇಕು. ಗೊತ್ತಾಯ್ತಾ? ಆಮೇಲೆ ಹೇಳೋದೇನೋ, ಇದು ಅದಕ್ಕಿಂತ ಬೇರೆ ಅಲ್ಲ, ಇದೇ ಹಾಗೆ ತೋರ್ಕೊಳ್ಳುತ್ತೆ ಅಂತ ಹೇಳಬೇಕು. ಇವಾಗ ಇನ್ನು ಮುಂದಕ್ಕೆ ಹೋಗಿರೋದು ಮಾತು ಹೇಳ್ತೀನಿ. ನಾನು ಇಷ್ಟೆಲ್ಲ ಹೇಳೋಕ್ಕೆ ಬೇಕಾಗಿಲ್ಲ, ಅದು ನೀವೆಲ್ಲ ಓದ್ಕೊಂಡಿರೋರು ಚೆನ್ನಾಗಿ ಗೊತ್ತಾಗಿ ದೃಢವಾಗಲಿ ಅಂತ ಹೇಳ್ತೇನೆ ಅಷ್ಟೆ. ಇವಾಗ H2O ಅನ್ನೋದೇನೆ ಹೀಗೆ ಹ್ಯಾಕೆ ಕಾಣಿಸ್ಕೊಳ್ಳುತ್ತೆ, ಆಟಮ್ಸ್ ಅನ್ನೋದೇ ಮಾಲಿಕ್ಯೂಲ್ಸ್ ಆಗಿ ಹ್ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತ ಆಮೇಲೆ ಪ್ರಶ್ನೆ ಬರುತ್ತೆ. ಅದು ಗೊತ್ತು, ಇದು ಗೊತ್ತು ನನಗೆ, ಅದು ಕಾರ್ಯ ಆದ ಕಾರಣ ಅಂತ ಗೊತ್ತು, ಇದು ಹ್ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತ ಬಂದಾಗ ಅಲ್ಲೇನೋ ಇನ್ನೊಂದು ಸಿದ್ಧಾಂತ ಮಾಡ್ತೀನಿ. ಏನು ಸಿದ್ಧಾಂತ? ಈ ಕಾರ್ಯವೇ ಹೀಗೆ ತೋರ್ಕೋಬೇಕಾಗಿದ್ದರೆ ಇಲ್ಲಿ ಈ ಫೋರ್ಸ್ ಇರಬೇಕು, ಅಲ್ಲ ಆ ಫೋರ್ಸ್ ಇರಬೇಕು, ಆದ್ದರಿಂದ ಇದು ಹೀಗೆ ನಿಂತ್ಕೊಳ್ಳುತ್ತೆ, ಆದ್ದರಿಂದ ಹೀಗೆ ತೋರ್ಕೊಳ್ಳುತ್ತೆ. ಎರಡನ್ನೂ ತಿಳ್ಕೊಂಡಾದ್ಮೇಲೆ ಇದು ಹೀಗೆ ತೋರ್ಕೊಳ್ಳೋದಕ್ಕೇನು ಕಾರಣ ಅಂತ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಆ ಎಕ್ಸ್ಪ್ಲನೇಷನು ತಪ್ಪಲ್ಲ, ಇರೋದೇ ಅದು. ಗೊತ್ತಾಯ್ತಾ? ಹಾಗೇನೇ ಸೈನ್ಸ್ನಲ್ಲಿದ್ದಾಗೇನೇನೆ ಶ್ರುತಿಗೆ ಗೊತ್ತು, ಏನೋ ಜಗತ್ತು ಅನ್ನೋದು ಗೊತ್ತು, ಬ್ರಹ್ಮ ಅನ್ನೋದು ಗೊತ್ತು, ಶ್ರುತಿಗೆ ಗೊತ್ತು. ಎರಡೂ ಗೊತ್ತಿರೋದ್ರಿಂದ ಅದು ಇವಾಗ ಬ್ರಹ್ಮವೇ ಜಗತ್ತಿನಂತೆ ಹೇಗೆ ತೋರ್ಕೊಳ್ಳುತ್ತೆ ಅಂತ ಹೇಳಬೇಕು. ಇವಾಗ ಹೇಗೆ ಹೇಳಬೇಕು? ಕ್ರಮ ನೋಡಿ. ಇವಾಗ ಅದಕ್ಕೊಂದು ಕನ್ಸ್ಟ್ರಕ್ಷನ್ ಹೇಳುತ್ತೆ. ಕನ್ಸ್ಟ್ರಕ್ಷನ್ ಹೇಗೆ ಹೇಳೋದು ನೋಡ್ರಿ, ಶಬ್ದ ಸ್ಪರ್ಶ ರೂಪ ಗಂಧಗಳಿದೆ, ಇವೆಲ್ಲ ತೋರಿಕೆಗಳ್ರಿ. ಕಾರಣ ಏನು ಗೊತ್ತಾ? ಈ ವೈವಿಧ್ಯತೆ ವೆರೈಟಿ ಇಲ್ಲದೆ ಇರೋ ತನ್ಮಾತ್ರೆಗಳು ಅಂತಿದೆ. ಶಬ್ದ ಸ್ಪರ್ಶ ರೂಪ ಗಂಧ ತನ್ಮಾತ್ರೆಗಳು, ಅದು ಕಾರಣಗಳು, ಇದೆಲ್ಲ ಕಾರ್ಯಗಳು. ಅಲ್ಲಿಗೇನಾಯಿತು, ಕೋಟಿ ಕೋಟಿ ಇರ್ತಕ್ಕಂಥ ಶಬ್ದಗಳನ್ನ ಒಂದು ವೆರೈಟಿ ಇಲ್ಲದೆ ಇರೋ ಒಂದು ತನ್ಮಾತ್ರಕ್ಕೆ ಹಾಕ್ತು. ಹಾಗೆಯೇ ಬೇರೆ 5 ತನ್ಮಾತ್ರೆಗಳಿಡ್ತು. ಕ್ಷೇತ್ರಜ್ಞ ಬಂತು. ಕ್ಷೇತ್ರಜ್ಞ ಅಂದರೆ ಯಾರಿಗೆ ಜ್ಞಾತ ಅಲ್ವೇನ್ರಿ, ತಿಳ್ಕೊಳ್ಳೋನಲ್ವೇನ್ರಿ? ಹೌದು. ಅವನಿಗೆ ಅದನ್ನು ಮನಸ್ಸು ಬುದ್ಧಿ ಇದೆ, ಹೌದೇನ್ರಿ? ಅಲ್ಲಿಲ್ಲ, ಕ್ಷೇತ್ರದಲ್ಲಿಲ್ಲ ಅದು. ಅದಕ್ಕೋಸ್ಕರ ಈ ಮನಸ್ಸು ಬುದ್ಧಿ ಇರೋದು ಕಾರಣವಾಗಿರೋದು ಒಂದಿರಬೇಕ್ರೆ, ಅದೇ ಮಹತ್ವ ಅಹಂಕಾರ ಅಂತು. ಮನಸ್ಸುಗಳು ಬೇಕಾದಷ್ಟಿದೆ, ಬುದ್ಧಿಗಳು ಬೇಕಾದಷ್ಟಿದೆ, ಕಾರಣದಲ್ಲಿ ಈ ವೈವಿಧ್ಯ ಇಲ್ಲ, ಎರಡು ಅಂತ ಹೇಳ್ತು. ಅಲ್ಲಿ ಕ್ಷೇತ್ರದ್ದು ಆಯಿತು, ತನ್ಮಾತ್ರೆಗಳು, ಕ್ಷೇತ್ರಜ್ಞಂದು ಆಯಿತು. ಈಗಲೂ ಎರಡು ಆಯ್ತಲ್ರಿ, ಇವೆರಡು ಎಲ್ಲಿತ್ತೀರಿ ನೋಡಿರಿ. ಇವೆರಡೂ ಸೇರಿಕೊಂಡೆ ಅವ್ಯಕ್ತ ಅನ್ನೋದು ಕನ್ಸ್ಟ್ರಕ್ಷನ್ ಕೊಡ್ತು. ಆಮೇಲೆ ಇನ್ನೊಂದು ಆ್ಯಕ್ಟಿವಿಟಿ ತುಂಬ ಇದೆಯಲ್ರಿ, ಅದೆಲ್ಲ ಪ್ರಾಣ ಅಂತು, ಅದನ್ನು ಪರಾಪ್ರಕೃತಿ ಅಂತು, ಇದನ್ನು ಅಪರಾಪ್ರಕೃತಿ ಅಂತು. ಇವೆರಡೂ ಸೇರಿರೋದೇ ಅವ್ಯಾಕೃತ ಅಂತು. ಇಷ್ಟು ಕನ್ಸ್ಟ್ರಕ್ಷನ್ ಇದು. ಬ್ರಹ್ಮವೇ ಈ ರೀತಿ ತೋರ್ಕೊಳ್ಳುತ್ತೆ ಅಂತ. ಇದೇನಿದು? ಇದು ಬ್ರಹ್ಮಶಕ್ತಿ.
ಅವ್ಯಾಕೃತ ಅನ್ನೋದು ಬ್ರಹ್ಮದ ಶಕ್ತಿ, ಅಂದರೆ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅದು. ಆ ಶಕ್ತಿ ಮುಖಾಂತರ ಬ್ರಹ್ಮವೇ ಜಗದಾಕಾರದಲ್ಲಿ ತೋರ್ಕೊಳ್ಳುತ್ತೆ, ಬ್ರಹ್ಮವೇ ತೋರ್ಕೊಳ್ಳುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಯಾಕೆ ಹೇಳ್ತೀನಿ, ಈ ವಾಕ್ಯಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಕಾರಣವನ್ನು ಎರಡನ್ನೂ ತಿಳ್ಕೊಂಡಿದ್ರೇನೆ ಈ ಕಾರಣ ಕಾರ್ಯರೂಪದಲ್ಲಿ ನಿಂತ್ಕೊಳ್ಳೋಕೆ ಹೇಗೆ ಸಾಧ್ಯ ಅಂತ ಹೇಳೋಕೆ ಸಾಧ್ಯ, ಇಲ್ಲದ್ರೆ ಇಲ್ಲ. ಎರಡೂ ಗೊತ್ತಿರಬೇಕು. ಅರ್ಥ ಆಗ್ತಾ ಇದೆಯಾ? ಅದಕ್ಕೋಸ್ಕರ ಕಾರಣ ತಿಳ್ಕೊಂಡು ಬಂದು ಹೇಳಬೇಕು. ಆದ್ದರಿಂದ ಏಕೆಂದರೆ ಹುಟ್ಟುವ ಕಾರ್ಯ ಹುಟ್ಟಿಸೋ ಇವೆರಡಕ್ಕೂ ಸಂಬಂಧವು ಎಂದಿಗೂ ಹೋಗಬಾರ್ದು, ಎಲ್ಲಿಗೂ ಹೋಗಲಾರ್ದು. ಆದರೆ ಏನಾಯಿತು, ಹೀಗೆ ನೋಡ್ಕೊಂಡು ಹೋದರೆ ನೋಡಿ ಏನಾಯಿತು, ಇದೆಲ್ಲ ತನ್ಮಾತ್ರೆಗಳ ತೋರಿಕೆ, ಇದೆಲ್ಲನೂ ಮಹತ್ವಾಹಂಕಾರಿಗಳ ತೋರಿಕೆ, ಇವೆರಡೂ ಅವ್ಯಕ್ತದ ತೋರಿಕೆ. ಅವ್ಯಕ್ತ ಪ್ರಾಣವು ಎಲ್ಲ ವ್ಯವಹಾರವು ಪ್ರಾಣದ ತೋರಿಕೆ, ಇವೆರಡೂ ಅವ್ಯಾಕೃತ ತೋರಿಕೆ, ಅವ್ಯಾಕೃತ ಬ್ರಹ್ಮದ ತೋರಿಕೆ. ಇವಾಗ ಕನ್ಸ್ಟ್ರಕ್ಷನ್ ಬಂತಾ? ಆದ್ದರಿಂದ ಎಲ್ಲ ಕಡೆನೂ ಇದೇ ನಿಯಮ ನೋಡಿ. ವಸ್ತು ಹುಟ್ಟೋದಿಲ್ಲ ಅನ್ನೋದು ಕೇಳ್ತಾರೆ. ಹೇಳಿ, ಸ್ವತೋ ವಾ ಪರತೋ ವಾಪಿ ನ ಕಿಂಚಿದ್ವಸ್ತು ಜಾಯತೆ ಸದಸದ್ವಾಪಿ ನ ಕಿಂಚಿದ್ವಸ್ತು ಜಾಯತೆ. ಏಕೆಂದರೆ ಹುಟ್ಟುವ ವಸ್ತು ತಾನೇ ಹುಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ, ಮತ್ತೊಂದರಿಂದ ಹುಟ್ಟಿತು ಅಂತ ಹೇಳೋಕ್ಕಾಗಲ್ಲ, ಅಥವಾ ತಾನೇ ಮತ್ತೊಂದು ಸೇರ್ಕೊಂಡು ಹುಟ್ಟಿತು ಅಂತೂ ಹೇಳೋಕ್ಕಾಗಲ್ಲ. ಆಯ್ತಾ? ಮತ್ತು ಇರುವುದು ಇಲ್ಲದ್ದು ಅಥವಾ ಇದ್ದೂ ಇಲ್ಲದ್ದು ಹುಟ್ಟುತ್ತದೆ ಅನ್ಬೇಕು, ಅದು ಆಗುವಂತಿಲ್ಲ. ನೋಡಿ ಎಕ್ಸ್ಪ್ಲೇಷನ್ ಇವಾಗ. ಮೊದಲನೇದಾಗಿ ಒಂದು ಗಡಿಗೆ ಅಂತ ಸಿದ್ಧವಾಗಿದೆ, ನಂಗೆ ಗೊತ್ತಿರಬೇಕಲ್ಲ, ಕಾರ್ಯಕಾರಣ ಗೊತ್ತಿರಬೇಕಲ್ಲ. ನನಗೆ ಗೊತ್ತಿರೋದೇನ್ರಿ ಗಡಿಗೆ ಅಂತ ಗೊತ್ತಿದೆ. ಗಡಿಗೆ ಅಂತ ಗೊತ್ತಿದ್ರೆ ಗಡಿಗೆ ಅಂತಲೇ ಗಡಿಗೆ ಹುಟ್ಟುತ್ತಾ? ಹುಟ್ಟೋದೇ ಇಲ್ಲ. ಹೋಗಲಿ, ಮತ್ತೊಂದರಿಂದ ಇನ್ನೊಂದು ವಸ್ತುವಿಂದ, ಅದಕ್ಕೆ ಬೇರೆಯಾದ ಇನ್ನೊಂದು ವಸ್ತುವಿಂದ ಹುಟ್ಟುತ್ತಾ? ನೆನಪಿಡಿ ಇಲ್ಲಿ, ಅದಕ್ಕಿಂತ ಬೇರೆಯಾದ, ತುಂಬ ಪವರ್ಫುಲ್ ಇದು ವರ್ಡು. ಅದಕ್ಕಿಂತ ಬೇರೆಯಾದ ವಸ್ತು ಹುಟ್ಟುತ್ತಾ ಅಂತ ಕೇಳ್ತಾರೆ. ಬೇರೆಯಾದ ವಸ್ತು ಹುಟ್ಟೋದೇ ಇಲ್ಲ. ಅದಕ್ಕಿಂತ ಬೇರೆಯಾದ ಬಟ್ಟೆಯಿಂದ ಗಡಿಗೆ ಹುಟ್ಟುತ್ತಾ? ಹುಟ್ಟಲ್ವಲ್ಲ. ಗೊತ್ತಾ? ಹಾಗಾದರೆ ಮತ್ತೊಂದು ಎರಡು, ಇವಾಗ ಅಂದ್ರೇನು ಗಡಿ, ಅದರಿಂದಲೇ ಅಥವಾ ಇನ್ನೊಂದರಿಂದ, ಎರಡರಿಂದಲೂ ಹುಟ್ಟಲಾರ್ದು. ಏಕೆಂದರೆ ವಿರುದ್ಧವಾಗಿರುತ್ತದೆ. ಅದು ಬೇರೇನೂ ಅಲ್ಲ, ಅದೇನೂ ಅಲ್ಲ. ಗೊತ್ತಾಯ್ತಾ? ಅಂದರೆ ಅದು ಇಲ್ವೇ ಇಲ್ಲ ಅಂತ, ಅದರಿಂದ ಹುಟ್ಟಕ್ಕೆ ಸಾಧ್ಯವೇ ಇಲ್ಲ. ಇವಾಗ ತಗೊಂಡ್ರು ಬೇರೆ ಅಂತ ಇಟ್ಕೊಂಡು ಮಾಡಿದ್ರು. ಅಂದರೆ ಮಡಿಕೆ ಅನ್ನೋದು ಮಡಿಕೆಗಿಂತ ಬೇರೆಯಾದ ವಸ್ತುವಿಂದ ಹುಟ್ಟೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಅವನು ಕೇಳ್ದ, ಬಟ್ಟೆಯಿಂದ ಹುಟ್ಟೋಕ್ಕಾಗಲ್ಲ ರೀ, ಗೊತ್ತಾಯ್ತು ನಮಗೆ. ಅದರ ಮಣ್ಣಿಂದ ಗಡಿಗೆ ಹುಟ್ಟುವುದಲ್ಲ, ಗೊತ್ತಾಯ್ತಲ್ಲ. ಮಣ್ಣಿಂದ ಮಡಿಕೆ ಹುಟ್ಟೋದು, ತಂದೆಯಿಂದ ಮಗ ಹುಟ್ಟೋದು ಗೊತ್ತಿಲ್ವಾ? ಇವಾಗ ನೋಡಿ, ನಿಜ ಹುಟ್ಟುತ್ತದೆ ಎಂಬ ಪ್ರತಿಯೂ ಮಾತು, ಹುಟ್ಟುತ್ತೆ ಅನ್ನೋ ಕಲ್ಪನೆ, ಹುಟ್ಟುತ್ತೆ ಅಂತ ಹೇಳೋ ಮಾತು ಇದೆ, ರೂಢಿನಲ್ಲಿದೆ. ಮೂಢರು ಅದನ್ನು ವಿಚಾರ ಮಾಡಿದ್ರೆ ಹಾಗೆ ಒಪ್ಕೋತಾರೆ. ವಿವೇಕಿಗಳು ಏನು ಮಾಡ್ತಾರೆ ಅಂದರೆ, ಆ ಶಬ್ದ ಪ್ರತ್ಯಯ ಇಟ್ಕೊಂಡು ನೋಡು, ಶಬ್ದ ಪ್ರತ್ಯಯಗಳು ನೋಡಿ, ಇದೇನಿದು ಇಲ್ಲಿ ಉಂಟಾಯ್ತಲ್ಲ, ಇದರ ಅರ್ಥ ಏನು, ಇದು ನಿಜವಾಗ್ಲೂ ಇದೆಯಾ? ನಾನು ಇದರಿಂದ ತಾನೇ ಅದನ್ನು ತೀರ್ಮಾನ ಮಾಡಿದ್ದು, ಮಣ್ಣು ಅದು ಇಟ್ಕೊಂಡು ತಾನೇ ತೀರ್ಮಾನ ಮಾಡಿದ್ದು. ಇದು ನಿಜವಾಗ್ಲೂ ಇದೆಯಾ, ಹೇಗಿದೆ ಇದು ಅಂತ ಪರೀಕ್ಷಿಸ್ತಾನೆ. ಈ ತಿಳುವಳಿಕೆ ಅಂತ ನೋಡ್ತಾನೆ. ಇದು ಇಲ್ಲಿರೋದು ಪ್ರತ್ಯಯ, ಇಲ್ಲಿರೋದು ಶಬ್ದ, ಇದ್ರ ಮುಖಾಂತರ ನೋಡ್ತಾನೆ.
ನಾನು ಯಾವುದನ್ನು ಮಡಿಕೆ ಅಂತ ಹೇಳಿದ್ದು? ಮಡಿಕೆ ಅಂತ ಆಯ್ತೇನಿಲ್ಲ. ಯಾವ್ದು ಮಡಿಕೆ ಅಂದರೆ? ಟೇಬಲ್ ಅಂದರೆ ಯಾವುದು ಟೇಬಲ್ಲು? ಇದು. ಓ, ಇದಲ್ವಾ? ಇಲ್ಲ, ಇದಲ್ಲ, ಇದಲ್ವಾ? ನೀ ಎಲ್ಲಿ ತೋರಿಸಿದ್ರು ಮರ ತಾನೇ ಅದು. ಟೇಬಲ್ ಯಾವುದು? ನಿಮ್ಗೆ ಬರ್ತಾಯ್ತಾ? ಅಂದರೆ ವಿಚಾರ ಮಾಡಿ ನೋಡಿದ್ರೆ ಮಡಿಕೆ ಅನ್ನೋದು ಏನು ಹಾಕಿದ್ರೆ ಹೇಳೋಕ್ಕೆ ಆಗ್ತಾ ಇಲ್ಲ. ಮಣ್ಣನ್ನೇ ನಾನು ಮಡಿಕೆ ಅಂತ ವ್ಯವಹಾರದಲ್ಲಿ ಇಟ್ಕೊಂಡಿದ್ದೀನಿ, ಮಾತಷ್ಟೇ. ಅದು ಮಣ್ಣೆ. ಹೌದಾ ನೋಡಪ್ಪ? ಪರೀಕ್ಷಿಸುತ್ತಾರೆ. ಹಾಗೆ ಪರೀಕ್ಷೆ ಮಾಡಿದರೆ ಶಬ್ದ ಪ್ರತ್ಯಯಗಳು ವಿಶ್ವವಾಗಿರೋ ಗಡಿಗೆ ಮುಂತಾದದ್ದು ಬರೀ ಮಾತು. ಅಲ್ಲಿರೋ ವಸ್ತು ಮಣ್ಣೊಂದೇ, ಬರೀ ಮಾತು. ಪ್ರತ್ಯಯನೂ ಇದೆ, ಮಾತು ಇದೆ, ಪ್ರತ್ಯೇಕ ಕೂಡ ಅಲ್ಲೊಂದು ಆಕಾರನೂ ಇದೆ. ಆದರೆ ಆ ಆಕಾರ ಅದೂ ಮಣ್ಣೆ. ಹೌದಾ ಇಲ್ವಾ? ಆದ್ದರಿಂದ ಮಣ್ಣಿಗಿಂತ ಬೇರೆ ಒಂದು ಇಲ್ವೇ ಇಲ್ಲ. ಅದನ್ಬಿಡಿ. ಬ್ರಹ್ಮಕ್ಕಿಂತ ಒಂದು ಬೇರೆ ಇಲ್ವೇ ಇಲ್ಲ. ನೀ ಬೇರೆ ಅಂತ ತಿಳ್ಕೋಬೇಡ ಅಂತ ಇರೋದು. ಹಿರಿಸಿದ್ವ? ಅದು ಇರುವುದಾದರೆ ಹುಟ್ಟುವುದಿಲ್ಲ. ಏಕೆಂದರೆ ಮಣ್ಣು ತಂದೆ ಮಂತಾಲದಂತೆ ಅದು ಸತ್ತಾಗಿದೆ. ಅದು ಇಲ್ಲ ಎಂದರೆ ಹಾವು ಹುಟ್ಟುವುದಿಲ್ಲ. ಏಕೆಂದರೆ ಮರದ ಕೊಂಬು ಮುಂತಾದ್ರಿಂದ ಅಸತ್ತಾಗಿರುತ್ತದೆ. ಇವಾಗ ನೋಡಿ, ಮಣ್ಣು ಹುಟ್ಟಿತು ಅಂತ ಹೇಳಬಾರ್ದು. ಯಾವಾಗಲೂ ಇಟ್ಟೇ ಇದೆ, ಅದು ಹಾಗೇ ಇದೆ. ತಂದೆ ಅನ್ನೋನು ತಂದೆನೇ, ಹಾಗಿದ್ದಾನೋ ಹಾಗೇ ಇದ್ದಾನೆ. ಹೌದಾನೆ? ಹುಟ್ಟಿತು ಅಂದ್ರೇನು? ಅವನಲ್ಲಿ ಏನು ವ್ಯತ್ಯಾಸ ಆಗಲ್ವಲ್ಲ. ಇದಕ್ಕೆ ಬಂದು ಹೇಳಿದ್ರೆ ಏನದೊಂದು ಸ್ವಲ್ಪ ಅದು ಇರುವುದಾದರೆ ಹುಟ್ಟುವುದಿಲ್ಲ. ಮಣ್ಣು ತಂದೆ ಮುಂತಾದಂತೆ ಅದು ಸತ್ತಾಗಿದೆ. ಅದು ಇಲ್ಲ ಅಂದರೆ ಹೇಗೂ ಹುಟ್ಟುವುದಿಲ್ಲ. ಇವಾಗ ಮಣ್ಣೇ ಇಲ್ಲ ಅಂದರೆ ಇದು ಹುಟ್ಟೋದೇ ಇಲ್ಲ. ಮಣ್ಣಿದೆ ಅಂದರೆ ಮಣ್ಣೆ ಹೀಗೆ ತೋರ್ಕೋತಾ ಇದೆ ಅಷ್ಟೇ. ಅದು ಮಣ್ಣೆ, ಬೇರೆ ಇಲ್ಲವೇ ಇಲ್ಲ. ಅದಿಲ್ಲ ಅಂದರೆ ಇದು ಹುಟ್ಟೋದೇ ಇಲ್ಲ. ಅದಾಯ್ತಾ? ಇನ್ನು ಕೆಲವರು ಇದ್ದಾರೆ, ಅವರೇನು ಹೇಳ್ತಾರೆ ಅಂದರೆ ಹುಟ್ಟು ಅನ್ನೋದನ್ನು ಒಪ್ತಾರೆ. ಹೇಗೆ ಒಪ್ತಾರೆ ಅವರು ಅಂದರೆ, ನೋಡಪ್ಪ, ಹುಟ್ಟು ಅಂತ ಆಗಬೇಕಾಗಿದ್ದರೆ ಅಲ್ಲೊಂದು ಕಾರಣನೂ ಇರಬೇಕು, ಅಲ್ಲೊಂದು ಕ್ರಿಯೆನೂ ಇರಬೇಕು, ಆಮೇಲೆ ಅದಕ್ಕೊಂದು ಫಲನೂ ಇರಬೇಕು. ಇಷ್ಟು ಸೇರ್ಕೊಳ್ತಾನೆ ಆಗಬೇಕದ ಒಂದು. ಅಲ್ಲಿ ಕ್ರಿಯೆ, ಕಾರಕ, ಫಲ ಮೂರಿದೆ. ಬೌದ್ಧರು ಹೇಳೋದು. ಇವಾಗ ಇದೆಲ್ಲ ಒಂದೇ, ಹುಟ್ಟಿದಂತೆ ತೋರ್ಕೊಳ್ಳುತ್ತಷ್ಟೇ ಅಂತಾರೆ. ಮೂರನ್ನೂ ಹೇಳಿಬಿಟ್ಟು ಇವೆಲ್ಲ ಒಂದೇ, ಹುಟ್ಟಿದಂತೆ ತೋರ್ಕೊಳ್ಳುತ್ತಷ್ಟೇ ಅಂತಾರೆ. ಅಲ್ಲ ರೀ, ನೀವೇ ಹೇಳ್ತಾ ಇದ್ದೀರಾ ಕ್ರಿಯೆ, ಕಾರಕ, ಫಲ ಅಂತ ಮೂರು ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ತಿಳುವಳಿಕೆ ಏನು ಅಂದರೆ ಬರೀ ಕ್ಷಣಿಕ, ಅದೋ ಕ್ಷಣಿಕ, ಇದೋ ಕ್ಷಣಿಕ, ಇದೋ ಕ್ಷಣಿಕ. ಇದನ್ನು ನೋಡಿದಾಗ ಇನ್ನೆರಡಿಲ್ಲ, ಅದನ್ನು ನೋಡಿದಾಗ ಇನ್ನೆರಡಿಲ್ಲ, ಅದನ್ನು ನೋಡಿದಾಗ ಇನ್ನೆರಡಿಲ್ಲ. ಐಕ್ಯ ಅಂದರೆ ಏನ್ರಿ ಅರ್ಥ? ನೀವೇ ಪರಸ್ಪರ ವಿರುದ್ಧವಾಗಿ ಮಾತಾಡ್ತೀರಲ್ಲ ಅಂತ ಅದನ್ನು ಹೊಡೆದಾಕಿದ್ದಾರೆ. ಶಾನೆ ಚಿಂತೆ ಮಾಡಬೇಡಿದ್ದಕ್ಕೆಲ್ಲ, ಸುಮ್ಮನೆ ಇಷ್ಟು ಓದ್ಕೊಂಡೋಗಿ ಸಾಕು. ಹೌದು. ಯಾವ ವಸ್ತು ಹುಟ್ಟುವುದಿಲ್ಲ, ವಸ್ತು ಹುಟ್ಟೋದು ಅನ್ನೋದಿಲ್ಲ. ಆಜಾತಿ ಅನ್ನೋದು ಹುಟ್ಟದೇ ಇರೋದೊಂದು ವಸ್ತು ಇದೆ, ಹುಟ್ಟೋದು ಅನ್ನೋದೊಂದು ಇಲ್ಲ ಅಂತ. ಹುಟ್ಟದೇ ಇರೋದಿದೆ, ಅದೇ ಆ ತುರಿನೋ, ಅದನ್ನೇ ಹೇಳ್ತಾ ಇರೋದು. ಹುಟ್ಟೋದು ಅನ್ನೋದೇನೂ ಇಲ್ಲ. ಹೌದು, ಯಾವ ವಸ್ತು ಹುಟ್ಟಿಲ್ಲ ಅಂದರೆ ಅದೇ ಯಾವ ವಸ್ತು ಹುಟ್ಟಿಲ್ಲ ಅಂದರೆ ಅಲ್ಲ ರೀ, ಇಲ್ಲಿ ಕೊನೆ ಏನಪ್ಪ ಏನಿದೆ, ಅದು ಸರಿ ಗೊತ್ತಾಯ್ತು. ಇಲ್ಲಿ ಹೇಳೋದು ಹುಟ್ಟೇ ಇಲ್ಲ. ಅದೇ ನಾನು ಇದಕ್ಕೆ ಅನ್ವಯ ಮಾಡ್ತಾ ಇದ್ದೆ. ತುರಿಯ ಅನ್ನೋದು ಇದ್ದೇ ಇದೆ, ಅದು ಹುಟ್ಟೋದಿಲ್ಲ. ಹುಟ್ಟತಕ್ಕಂಥ ವಸ್ತು ಯಾವುದೂ ಇಲ್ಲ ಅಂತ ಇದಕ್ಕೆ ಅನ್ವಯ ಮಾಡಿ ಹೇಳಿದೆ ಅಷ್ಟೆ. ನೋಡಿ ಮುಂದಕ್ಕೇನು,
ಇದಲ್ಲದೆ ಹೇತುಫಲಗಳು ಅನಾದಿ ಎಂದು ಒಪ್ಪಿರುವ ನೀನು ಹೇತುಫಲಗಳು ಹುಟ್ಟುವಿಕೆ ಇಲ್ಲಿಂದ ಬಲಾತ್ಕಾರದಿಂದ ಒಪ್ಪದಂತೆ ಆಗುವುದು. ಹೇಗೆ ಅಂದರೆ ಹೇಳಿ, ಹೇತುರ್ನ ಜಾಯತೆ ಅನಾದೇಹೇ ಫಲಂಚಾಪಿ ಸ್ವಭಾವತಃ ಆದಿರ್ನ ವಿದ್ಯತೆ ಯಸ್ಯ ತಸ್ಯ ಹಾದಿರ್ನ ವಿದ್ಯತೆ ತಸ್ಯ ಹ್ಯಾದಿರ್ನ ವಿದ್ಯತೆ. ಅನಾದಿಯಾದ ಫಲದಿಂದ ಹೇತು ಹುಟ್ಟುವುದಿಲ್ಲ, ಫಲವು ಕೂಡ ಸ್ವಭಾವದಿಂದ ಹೀಗೆ ಹುಟ್ಟುವುದಿಲ್ಲ. ಏಕೆಂದರೆ ಯಾವುದಕ್ಕೆ ಆದಿ ಇಲ್ಲವೋ ಅದಕ್ಕೆ ಆದಿ ಇಲ್ಲವೇ ಇಲ್ಲ. ನೋಡಿ, ಅನಾದಿಯಾದ ಆದಿ ಇಲ್ಲದ ಫಲದಿಂದ ಹೇತು ಹುಟ್ಟಲಾರದು. ಇವಾಗ ಹೇತು ಫಲ ಹುಟ್ಟೋದು ಅಂತ ಧರ್ಮ ಕರ್ಮ ಶರೀರ ಅದನ್ನಿಟ್ಕೊಳ್ಳಿ. ಯಾವುದಾದ್ರೂ ಒಂದು ಅನಾದಿ ಆದರೆ ಅದು ಹುಟ್ಟೋದು ಅನ್ನೋ ಸಾಧ್ಯವೇ ಇಲ್ಲ. ಏಕೆಂದರೆ ಹುಟ್ಟದೆ ಅನಾದಿಯಾಗಿರುವ ಫಲದಿಂದ ಹೇತು ಜನ್ಮ ಆಗೋದು ಸಾಧ್ಯವೇ ಇಲ್ಲ, ನೀನು ಒಪ್ಪೋದಿಲ್ಲ. ಫಲವು ಕೂಡ ಆದಿ ಇಲ್ಲದೆ ಅನಾದಿಯಾಗಿರೋ ಅಜವಾಗಿರುವ ಹೇತುವೆಂದರೆ ಸ್ವಭಾವದಿಂದಲೇ ಹುಟ್ಟುವುದಿಲ್ಲ. ಆದರೆ ಅನಾದಿಯಾಗಿರೋದು ಯಾವುದೋ ತುರಿ ಒಂದೇ, ಅದು ಹೇಗಿದ್ದರೂ ಹುಟ್ಟೋದಿಲ್ಲ. ಗೊತ್ತಾಯ್ತಾ? ನೀನು ಆದಿ ಅಂತ ಹೇಳಲೇಬೇಕು. ಆದಿ ಅಂತ ಯಾವ್ದು ಮುಂಚೆ ಯಾವ್ದು ಆಮೇಲೆ ಅಂತ ಹೇಳೋಕ್ಕಾಗಲ್ಲ. ಇದಕ್ಕೆ ಇದು ಹೇತು ಇದು ಫಲ ಅಂತ ಹೇಳಬೇಕಾದ್ರೆ ಅದಕ್ಕೆ ಆದಿ ಹೇಳಬೇಕೋ ಇಲ್ಲೋ, ಅದನ್ನು ಹೇಳೋಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಲೋಕದಲ್ಲಿ ಯಾವುದಕ್ಕೆ ಆದಿ ಇಲ್ಲವೋ ಅಂದರೆ ಕಾರಣವಿಲ್ಲವೋ ಅದಕ್ಕೆ ಆದಿ ಇಲ್ಲ, ಅಂದರೆ ಹುಟ್ಟೋದು ಅನ್ನೋದು ಇಲ್ಲ. ಕಾರಣವುಳ್ಳದಕ್ಕೆ ಹುಟ್ಟುಕೆ ಒಪ್ಪುತ್ತಾರೆ ಹೊರತು ಕಾರಣವಿಲ್ಲದಕ್ಕೆ ಯಾರು ಹೇಳೋದಿಲ್ಲ. ಒಂದ್ಸಲ ಗೊತ್ತಾಗಿಲ್ಲ, ಹೆಂಗೆ ಕೇಳಿಸ್ತಿಲ್ಲ ಹೇಳಿ. ಏನು ಕೇಳಿಸ್ತಿಲ್ಲ ಹೇಳ್ರಿ, ಸರಿಯಾಗಿ ಕೇಳಿಸ್ತಿಲ್ಲ ಹೇಳಿ. ಮೊದಲ ಬಗ್ಗೆ ಬೌದ್ಧರದ್ದು ವಿಜ್ಞಾನವಾದಿಗಳು ಏನ್ ಹೇಳ್ತಾರೆ ಅಂತ ಒಂದು ಕೊಟೇಶನ್ ಬರ್ಕೊಂಡ್ ಬಂದಿದ್ದೀನಿ. ಹೇಳಿ ಹೇಳಿ ಹೇಳಿ. ನಂದಲ್ಲ, ಅದು ಅವ್ರದ್ದೇ. ಏನಂದ್ರೆ ಅವ್ರದ್ದೇ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆಲ್ ಥಿಂಗ್ಸ್ ಹ್ಯಾವ್ ನೋ ಸೆಲ್ಫ್ ಸಬ್ಸ್ಟೆನ್ಸ್. They are like a circle traced out by a revolving firebrand. ಅಂದ್ರೆ ವಸ್ತುಗಳೆಲ್ಲ ಅವಾಂತ ಶಾತಿ ತರ. ಆರ್ ಲೈಕ್ ಏರ್ ಕ್ಯಾಸಲ್ ಆಫ್ ಗಂಧ. ಈ ವಸ್ತುಗಳೆಲ್ಲ ಗಂಧರ್ವ ನಗರದಂತೆ ತೋರಿಕೆ. ದಟ್ ದೇ ಆರ್ ಅನ್ಬಾರ್ನ್. ಯಾವ ವಸ್ತುವು ಹುಟ್ಟೇ ಇಲ್ಲ. ಇದು ಬೌದ್ಧರ ಕೊಟೇಶನ್. ಇದು ಯಾವ ವಸ್ತುವು ಹುಟ್ಟಿಲ್ಲ. ದೇ ಆರ್ ಲೈಕ್ ಮಾಯಾ. ಈ ವಸ್ತುಗಳೆಲ್ಲ ಮಾಯೆ. ಆರ್ ಮಿರೇಜ್. ಆರ್ ದಿ ಮೂನ್ ಇನ್ ದಿ ವಾಟರ್. ಕೇವಲ ಗೊತ್ತಾಯ್ತು, ಪ್ರತಿಬಿಂಬ, ಗೊತ್ತಾಯ್ತು, ಸತ್ಯವಲ್ಲ. ಆರ್ ಎ ಡ್ರೀಮ್. ಸರಿ. ಈ ವಸ್ತುಗಳೆಲ್ಲ ಕನಸು. ಎಚ್ಚರದಲ್ಲಿ ತೋರುವ ಪ್ರಪಂಚ ಕನಸಿಗೆ ಸಮಾನ. ದಟ್ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್ ಆರ್ ಮ್ಯಾನಿಫೆಸ್ಟೇಷನ್ಸ್ ಆಫ್ ದಿ ಮೈಂಡ್ erroneously perceived due to false discrimination. ಅಂದ್ರೆ ಈ ಹೊರಗಡೆ ವಸ್ತು ತೋರುವುದೆಲ್ಲ ಮನಸ್ಸಿನ ಅವಿದ್ಯಾ ಕಲ್ಪಿತ. ಸರಿ, ಅವ್ರು ಹೇಳೋದೆ ಅವಿದ್ಯಾ ಕಲ್ಪಿತ. erroneous perception. They do not exist outside the mind. ಮನಸ್ಸಿಗಿಂತ ಸ್ವತಂತ್ರವಾಗಿ ಮನೋಮಾತ್ರ ಇದಂ ದ್ವೈತಂ ಅಂತ ಹೇಳಿಲ್ಲ. ಮನಸ್ಸಿಗಿಂತ ಸ್ವತಂತ್ರವಾಗಿ ಯಾವ ವಸ್ತುವು ಇಲ್ಲ. ದಿ ಎಕ್ಸ್ಟರ್ನಲ್ ವರ್ಲ್ಡ್ ಇಸ್ ಮೈಂಡ್ ಓನ್ಲಿ. ಇದು ಕೇವಲ ಮನಸ್ಸು ಮಾತ್ರ, ಹೊರಗಡೆ ಪ್ರಪಂಚ. ದೇ ಆರ್ ನಾಟ್ ಪ್ರೊಡ್ಯೂಸ್ಡ್ ಎನಿ. ಅದಕ್ಕೆ ಈ ವಸ್ತು ಪ್ರಪಂಚಕ್ಕೆ ಯಾವ ಕಾರಣನೂ ಇಲ್ಲ. ಸರಿ, ನೋಡಿ. ಮಾಯಾ ಅನ್ನೋದು ಸ್ಪಷ್ಟವಾಗಿ ಇದೆಲ್ಲ ಮಾಯಾ ಅಂದ್ರೆ ಆಬ್ಜೆಕ್ಟ್ ಕ್ರಿಯೇಟೆಡ್ ಬೈ ಎ ಮೆಜಿಷಿಯನ್. ಅದು ಮಾಯಾ ಅವರ ಅರ್ಥ. ಸೊ ಇದು 1-to-1 ವರ್ಡ್ ಬೈ ವರ್ಡ್ ಕೊಟೇಶನ್. ನೋಡಿ, ಇದರಲ್ಲಿ ಒಂದೇ ಒಂದು ಒಂದು ವಸ್ತುವನ್ನು ಹುಟ್ಟೋದಿಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಇಲ್ಲಿ ದ್ವೈತ ಹುಟ್ಟುತ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಮತ್ತು ಒಂದು ಹುಟ್ಟುತ್ತಾ ಇಲ್ಲ ಅಂತ ಹೇಳುವಾಗ ಯಾವುದಕ್ಕೆ ಹೇಳ್ತಾ, ವಸ್ತುಗಳಿಗೆ ಒಂದು ಹುಟ್ಟುತ್ತಾ ಇಲ್ಲ ಅಂತ ಹೇಳುವಾಗ ಯಾವುದಕ್ಕೆ ಇಟ್ಕೊಂಡು ಹೇಳ್ತಾ ಇದ್ದೀವಿ? ತುರಿಯನ್ನು ಇಟ್ಕೊಂಡು ಹೇಳ್ತಾ ಇದ್ದೀವಿ. ತುರಿಯನ್ನು ಬಿಟ್ಟು ಹೇಳ್ತಾ ಇಲ್ಲ. ಅಂದರೆ ಹುಟ್ಟದೇ ಇರೋದೊಂದು ವಸ್ತು ಇದೆ, ಅದನ್ನು ಬಿಟ್ಟು ಇನ್ನೊಂದು ಹುಟ್ಟೋದು ಅನ್ನೋದು ಇಲ್ಲವೇ ಇಲ್ಲ ಅಂತ ನಾವು ಹೇಳ್ತಾ ಇದ್ವಿ ಅಲ್ಲ. ಅದು ಸಣ್ಣ ಪ್ರಿಕಾಷನ್ ತಗೋಬೇಕಾದ್ರೆ, ಯಾಕೆಂದರೆ ಮುಂದಕ್ಕೆ ಬರುತ್ತದು. ಅಲಾದ ಶಾಂತಿ ಬಂದಾಗಲೂ ನಾನು ಅದ್ರ ಬಗ್ಗೆ ಹೇಳ್ತೀನಿ ಅವಾಗ. ಗೊತ್ತಾಯ್ತಲ್ಲ? ಇವಾಗ ಬಂತೇನೋ, ಇವಾಗ ಚಿತ್ತ ಅಂತ ಬಂತಲ್ಲ, ಮನಸ್ಸು ಅಂತ ಬಂತಲ್ಲ. ನಾವಿದನ್ನೆಲ್ಲ ತಿಳ್ಕೊಳ್ತಾ ಇರೋದು ಮನಸ್ಸಿನಿಂದ ತಾನೆ, ಬುದ್ಧಿಯಿಂದ ತಾನೆ.
ಆದ್ದರಿಂದ ಕೊನೆ ಪಕ್ಷ ಬುದ್ಧಿ ಇದೆ ಅಂತ ಒಪ್ಪಬೇಕಲ್ಲ. ಇದೇನು ಹುಟ್ಟಲಿಲ್ಲ, ನೀನಿದೆಲ್ಲ ಹುಟ್ಟಲಿಲ್ಲ, ಇದು ಹುಟ್ಟಲಿಲ್ಲ, ಅದು ಹುಟ್ಟಲಿಲ್ಲ ಅಂತ ಏನೋ ಹೇಳ್ತಾ ಇದೆಯಲ್ಲ, ತಿಳ್ಕೊಂಡಿದ್ದೆಲ್ಲಿಂದ? ಇಲ್ಲಿಂದ ತಾನೆ. ಅದಕ್ಕೋಸ್ಕರ ಇದನ್ನಾದರೂ ಒಪ್ಪಬೇಕಲ್ಲ ಅಂತ ಕೇಳ್ತಾನೆ. ಹೇಳಿ. ಪ್ರಜ್ಞಪ್ತೆ ಸನಿಮಿತ್ತತ್ವಂ ಅನ್ಯಥಾದ್ವಯನಾಶತಃ ಸಂಕ್ಲೇಶಸ್ಯೋಪಲಬ್ಧೇಶ್ಚ ಪರತಂತ್ರ ಸ್ಥಿತ ಮಮ ಮತ. ನೋಡಿ, ಇಲ್ಲೊಂದು ಚರ್ಚೆ ಬರುತ್ತೆ. ಚರ್ಚೆ ಏನು ಅಂದರೆ, ಮುಂಚೆ ಇಲ್ಲೇನು ಹೇಳ್ತಾರೆ ಅಂದರೆ, ನೀನು ಏನಾದರೂ ವಿಷಯ ಜ್ಞಾನ ಉಂಟಾಗಬೇಕಾಗಿದ್ದರೆ ಅದಕ್ಕೆ ವಿಷಯವಿರಲೇಬೇಕು ಅಂತ ಮುಂಚೆ ಹೇಳ್ತಾರೆ. ಇದು ಬೌದ್ಧರಲ್ಲಿ ಬರೋ ವಾದಗಳು, ಗೊತ್ತಾಯ್ತಾ? ಮುಂಚೆ ಆ ವಾದವನ್ನು ತಗೊಂಡು ಒಬ್ಬರಿಂದ ಒಬ್ಬರನ್ನ ಹೊಡಿತಾರೆ. ನೋಡೋಣ ಹಾಗೆ ಅಂತ. ಮುಂಚೆ ಇಲ್ಲೇನು ಹೇಳ್ತಾ ಇದ್ದಾರೆ, ನೀರಿಗೊಂದು ತಿಳುವಳಿಕೆ ಉಂಟಾಯಿತು ಅಂದರೆ ಅಲ್ಲೊಂದು ವಿಷಯವಿರಲೇಬೇಕು. ನಾವು ಹೇಳೋದು ಅದೇ, ವಿಷಯವಿಲ್ಲದೆ ವಿಷಯ ಜ್ಞಾನ ಉಂಟಾಗೋದೇ ಇಲ್ಲ. ಗೊತ್ತಾ? ಸ್ಮೃತಿ ಬರಬಹುದು, ವಿಷಯವಿಲ್ಲದೆ ಸ್ಮೃತಿ ಬರುತ್ತೆ, ಆದರೆ ವಿಷಯವಿಲ್ಲದೆ ಜ್ಞಾನ ಉಂಟಾಗಲ್ಲ. ಅರ್ಥ ಆಯ್ತಲ್ಲ? ಎದುರುಗಡೆ ಮಡಿಕೆ ಇಲ್ದಿದ್ರು ಮಡಿಕೆ ಸ್ಮರಣೆ ಬರುತ್ತಿಲ್ಲಿ. ಆದರೆ ವಿಷಯಜ್ಞಾನ ಅಂತ, ವಿಷಯಜ್ಞಾನ ಅಂದ್ರೇನೆ ಏನೋ ಜ್ಞೇಯ ಜ್ಞಾತ ಜ್ಞಾನ ಅಂತ. ಆದ್ದರಿಂದ ವಿಷಯವಿಲ್ಲದೆ ಇಲ್ದಿರೆ ಒಂದು ಬರೋದಿಲ್ಲ. ಆದ್ದರಿಂದ ಪ್ರಜ್ಞಪ್ತಿ ಅಂದರೆ ಶಬ್ದವೇ ಮುಂತಾದವುಗಳು ಜ್ಞಾನ. ಅದು ಸನಿಮಿತ್ತ ಅಂದ್ರೇನು? ಅದಕ್ಕೊಂದು ಕಾರಣ ಇದೆ, ಏನೊಂದು ವಿಷಯ ಇದೆ. ಸನಿಮಿತ್ತ ಅಂದರೆ ವಿಷಯದೊಡನೆಯೇ ಇದೆ, ವಿಷಯ ಇದೆ, ಅದಕ್ಕೋಸ್ಕರ ಅದ್ರ ಜೊತೆ ಇದು ಉಂಟಾಗಿದೆ. ತನ್ನ ಸ್ವರೂಪಕ್ಕಿಂತ ಬೇರೆಯಾದ ವಸ್ತುವನ್ನು ಅದು ವಿಷಯವಾಗಿ ಮಾಡಿಕೊಂಡಿರುತ್ತದೆ. ನೋಡಿ, ಇಲ್ಲಿ ಜ್ಞಾನ ಇದೆ, ಜ್ಞಾನಕ್ಕೆ ಅಲ್ಲಿರೋದು ವಿಷಯವಾಯಿತು, ತನಗಿಂತ ಬೇರೆ ಗೊತ್ತಾಯ್ತಾ ಮಾಡಿಕೊಂಡಿರ್ತದೆ. ತನ್ನ ಸ್ವರೂಪಕ್ಕಿಂತ ಬೇರೆಯಾದ ವಸ್ತು ಅದು ವಿಷಯ ಮಾಡಿಕೊಂಡಿರುತ್ತೆ. ವಿಷಯವೇ ಇಲ್ಲದೆ ಈ ಜ್ಞಾನ ಅನ್ನೋದು ಉಂಟಾಗೋ ಸಾಧ್ಯವೇ ಇಲ್ಲ. ಏಕೆಂದರೆ ಆ ಅರಿವಿಗೆ ನಿಮಿತ್ತವಿರಬೇಕಾಗಿದೆ. ಹಾಗಿಲ್ಲದೆ ವಿಷಯವಿಲ್ಲದೆ ಅರಿಯೋದಾಗದಾದರೆ ಶಬ್ದ, ಸ್ಪರ್ಶ, ಕಪ್ಪು, ಹಳದಿ, ಕೆಂಪು ಮುಂತಾದ ಬಗೆಬಗೆಯ ಅರಿವುಗಳು ದ್ವೈವ ನಾಶವಾಗುವುದು. ನೋಡಿ, ವಿಷಯನೇ ಇಲ್ಲ ಅಂತಂದರೆ ನಮ್ಮ ತಿಳುವಳಿಕೆ ಅನ್ನೋದು ಬದಲಾವಣೆ ಹೇಗೆ ಬರುತ್ತೆ? ನೋಡಿ, ಒಂದೇ ವಸ್ತು ಇದೆ ಅಂತ ಇಟ್ಕೊಂಡ್ರೆ ನಾನು ಕಣ್ಣಿಂದ ಒಂದು ನೋಡ್ತೀನಿ, ಇನ್ನೊಬ್ಬ ಕುರುಡ ಅದನ್ನು ಸ್ಪರ್ಶದಿಂದ ತಿಳ್ಕೊಳ್ತಾನೆ, ಗೊತ್ತಾಯ್ತಾ? ಇನ್ನೊಬ್ಬ ಕುರುಡ ಶಬ್ದ ಮಾಡೋದ್ರಿಂದ ತಿಳ್ಕೊಳ್ತಾನೆ, ಗೊತ್ತಾಯ್ತಾ? ಒಬ್ಬನೊಬ್ಬನು ಬೇರೆ ಬೇರೆ ಇಂದ್ರಿಯಗಳಿಂದ ಒಂದೊಂದು ಜ್ಞಾನವನ್ನು ಪಡ್ಕೊಳ್ತಾ ಇದ್ದಾನೆ. ಅಲ್ಲಿ ಒಂದೊಂದು ಜ್ಞಾನಕ್ಕೆ ಒಂದೊಂದು ಲಕ್ಷಣ ವಿಷಯವಾಗಿದೆ. ನನಗೆ ರೂಪಜ್ಞಾನ ಆಯಿತು, ಇನ್ನೊಬ್ಬನು ಸ್ಪರ್ಶ ಜ್ಞಾನ ಆಯಿತು, ಇನ್ನೊಬ್ಬನಿಗೆ ಇನ್ನೊಂದಾಯಿತು, ವಿಷಯ ಒಂದೇ ಒಂದಿದೆ ಅತ್ತಾನೆ. ಆದ್ದರಿಂದ ವಿಷಯವಿಲ್ಲದೆ ಅನೇಕ ವಿಶೇಷಗಳಿಂದ ಕೂಡಿಕೊಂಡಿರ್ತಕ್ಕಂಥ ಒಂದು ವಿಷಯವಿಲ್ಲದೆ ಇದ್ದಿದ್ದರೆ ಇಲ್ಲಿ ವಿಧ ವಿಧವಾಗಿರ್ತಕ್ಕಂಥ ವಿಶೇಷ ಜ್ಞಾನಗಳು ಬರೋಕ್ಕೆ ಸಾಧ್ಯವಿಲ್ಲ. ಗೊತ್ತಾಯ್ತೇನಪ್ಪ? ಆದ್ದರಿಂದ ಈ ವೈಚಿತ್ರ್ಯವಿರೋದ್ರಿಂದ ವಿಷಯಗಳಿರಬೇಕು ಅನ್ನೋ ಸ್ಪಷ್ಟವಾಗೋಯ್ತು. ಗೊತ್ತಾಯ್ತಾ? ಪರತಂತ್ರ ಅಂದರೆ ಅದು ಇನ್ನೊಂದು, ಅದನ್ನು ಅವಲಂಬಿಸಿ ಇಲ್ಲಿ ಬರ್ತಾ ಇದೆ. ಇಷ್ಟ ಆಯ್ತಲ್ಲ? ಇದು ಒಬ್ಬರು ಒಂದು ಗ್ರೂಪ್ನವ್ರು ಹೇಳೋದು. ಪರತಂತ್ರ ಅಂದರೆ ಒಂದು ಗ್ರೂಪ್ನವ್ರು ಈ ಮಾತು ಹೇಳ್ತಾರೆ. ಏನು ಹೇಳ್ತಾರೆ? ವಿಷಯಜ್ಞಾನ ಉಂಟಾಗೋದಕ್ಕೆ ವಿಷಯಗಳಿದ್ದೇ ಇರಬೇಕು ಅಂತ ಒಬ್ಬನ ಗ್ರೂಪ್ ಹೇಳ್ತಾರೆ. ಗೊತ್ತಾಯ್ತಾ? ಆದರೆ ಹೊರಗಿನ ವಿಷಯ ಜ್ಞಾನಕ್ಕಿಂತ ಬೇರೆಯಾಗಿರಬೇಕು ಎಂಬ ಮತವು ನಮ್ಮ ಅಭಿಪ್ರಾಯವು. ಬರಿಯ ಪ್ರಕಾಶ ಸ್ವರೂಪವಾಗಿರೋ ಪ್ರಜ್ಞಪ್ತಿಯು ಕಪ್ಪು, ಹಳದಿ ಮುಂತಾದ ಹೊರಗಿನ ವಿಷಯದ ಬಗ್ಗೆ ಸ್ವಭಾವದಿಂದಲೇ ಬಗೆಬಗೆಯಾಗುವುದು ಹೊಂದುವುದಿಲ್ಲ. ಆದ್ದರಿಂದ ವಿಷಯ ಇರಬೇಕು ಅಂತ ತೀರ್ಮಾನವಾಯಿತು. ಮುಂದಕ್ಕೆ ನೋಡಿ, ಜ್ಞಾನಕ್ಕಿಂತ ಬೇರೆಯಾದ ಹೊರಗಿನ ವಿಷಯವು ಇರುವುದೆಂಬುದು ಇನ್ನೊಂದು ಥರನೂ ಸಿದ್ಧವಾಗುತ್ತೆ. ಏನದು?
ಕ್ಲೇಶ, ದುಃಖ. ನೋಡಿ, ಬೆಂಕಿ ಇದೆ, ಬೆಂಕಿಯು ಸುಡುವುದೇ ಮುಂತಾದ ನಿಮಿತ್ತದಿಂದ ದುಃಖ ಕಂಡು ಬರ್ತದೆಯಲ್ವೇ? ಕೈ ಸುಟ್ಟೋಯ್ತು ಅಂತ ಬರುತ್ತಲ್ವ? ಸುಡುವುದೇ ಮುಂತಾದಕ್ಕೆ ವಿಜ್ಞಾನಕ್ಕಿಂತ ಬೇರೆಯಾಗಿ ಬೆಂಕಿಯ ಮುಂತಾದ ಹೊರಗಿನ ನಿಮಿತ್ತ ಇಲ್ಲದೆ ಇದ್ದರೆ ಆಗ ಸುಡುತ್ತೋ? ಸುಮ್ಮನೆ ಬೆಂಕಿ ಅನ್ನೋದು ಸುಮ್ಮನೆ ನೋಡೋದಕ್ಕೊಂದು ವಸ್ತು ಅಷ್ಟೇ, ಇನ್ನೇನು ಇಲ್ಲ ಅಂತಲ್ಲ. ನಾನು ಕೈ ಇಟ್ಟರೆ ಸುಟ್ಕೋತೀನಿ. ಆದ್ದರಿಂದ ನಾನು ನೋಡೋದು ಅನ್ನೋದಕ್ಕಿಂತಲೂ ಅದು ಲಕ್ಷಣ ಒಂದೇ ಅಲ್ಲ, ಸುಡೋದು ಅನ್ನೋದು ಇನ್ನೊಂದಿರೋ ಲಕ್ಷಣ ಇರ್ತಕ್ಕಂಥದ್ದು ಒಂದು ವಸ್ತು ಇದೆ. ಅಲ್ಲಿ ಎರಡು ಲಕ್ಷಣಗಳಿದೆ. ಕಂಡು ಕಾಣಿಸುತ್ತೆ, ಸುಟ್ಟು ಸುಡುತ್ತೆ. ಹೇಳಿದೆಯಲ್ಲ, ಈಗ ದುಃಖ ಉಂಟಾಗ್ತಾ ಇದೆಯಲ್ಲ, ಕಂಡು ಬರ್ತಾ ಇದೆಯಲ್ಲ. ಆದ್ದರಿಂದ ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇನ್ನೊಂದು ಇದ್ದೇ ಇರಬೇಕು. ಇದು ಹೇಳಿದ್ರೆ ದುಃಖ ಉಂಟಾಗಲಿಲ್ಲ ಅಂತ ಹೇಳೋ ಹಾಗಿಲ್ಲ. ನೀನು ಉಂಟಾಗ್ತಾ ಇದೆ, ಅನುಭವದಲ್ಲಿದೆ, ಅದನ್ನು ಅನುಭವ ತಿರಸ್ಕಾರ ಮಾಡೋ ಹಾಗಿಲ್ಲ. ಆದ್ದರಿಂದ ವಸ್ತು ಇದ್ದೇ ಇರಬೇಕು. ನಿಂಗೆ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ವಸ್ತು ಇರಬೇಕು. ಹಲವಾರು ವಿಶೇಷ ಜ್ಞಾನಗಳಿಗೆ ಕಾರಣವಾಗಿರ್ತಕ್ಕಂಥ ಒಂದು ವಸ್ತು ಇರಬೇಕು. ನೋಡಿ, ಎರಡು ಹೇಳಿದ್ರು, ಹಲವಾರು ಜ್ಞಾನಗಳು ಮತ್ತು ದುಃಖ. ಹಲವಾರು ಕಾರಣಗಳಿಂದಲೂ ಒಂದೇ ವಸ್ತುವಿನ ಬಗ್ಗೆ ಅದನ್ನ ವಸ್ತು ಇದ್ದೇ ಇರಬೇಕು. ದುಃಖ ಉಂಟಾಗ್ತದೆ, ಅದರಿಂದಲೂ ಇರಬೇಕು ಅಂತಾಯಿತು. ಅದಕ್ಕೆ ವಿಜ್ಞಾನಿ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ನೀನು ಹೇಳ್ತಾರೋ ಸರಿಯಲ್ಲ, ವಸ್ತು ಇರಬೇಕು ಅಂತ ಏನಿಲ್ಲ ಅಂತ ಇದ್ದಾನೆ. ಹೇಗೆ ಅಂದರೆ ಹೇಳಿ, ಪ್ರಜ್ಞಪ್ತೆ ಸನಿಮಿತ್ತತ್ವಂ ಯುಷ್ಯತೆ ಯುಕ್ತಿ ದರ್ಶನಾತ್ ನಿಮಿತ್ತಸ್ಯ ನಿಮಿತ್ತತ್ವಂ ಯುಷ್ಯತೆ ಭೂತ ದರ್ಶನಾತ್. ನೋಡಿ, ಏನಂದರೆ ನೀನು ಯುಕ್ತಿಯಿಂದ ಸಿದ್ಧ ಮಾಡಿದೀಯ ನೀನು, ಆದರೆ ನಿಜವಾಗಲೂ ನೀನು ತತ್ವ ನೋಡೋಕೆ ಹೋದರೆ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ನೀನು ಬಹಳ ಲೋ ಲೆವೆಲ್ ಯುಕ್ತಿ ಉಪಯೋಗಿಸಿದೀಯಾ, ಇನ್ನೊಂದು ಸ್ವಲ್ಪ ಆಳವಾಗಿ ನೀನು ನೋಡಿಲ್ಲ. ಏನಪ್ಪ ನೋಡೋದು ಆಳವಾಗಿ ಅಂದರೆ, ನಿಜ ನೀನು ಒಪ್ಪಿದೆಯಾ ಹಾಗೆ, ಆದರೆ ಹೇಳ್ತೀನಿ ಕೇಳು, ಪ್ರಜ್ಞಪ್ತಿಗೆ ವಿಷಯವೆಂದು ನಿನಗೆ ಸಮ್ಮತವಾಗಿರುವ ಗಡಿಗೆಯ ಮುಂತಾದ ನಿಮಿತ್ತವು ಅನಿಮಿತ್ತವು. ಅಂದರೆ ನಿಜವಾಗ್ಲೂ ಇದು ಬಂದಿರೋದು ಅದರಿಂದಲೇ ಅಂತ ಹೇಳಬೇಡ. ಏನೇನು ಹೇಳ್ತಾ ಇದ್ದಾನೆ, ವಿಶೇಷ ಜ್ಞಾನ ಬಂದಿರೋದು ಅಲ್ಲೊಂದು ವಿಷಯ ಇದೆ ಅದಕ್ಕೋಸ್ಕರ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಭೂತ ದರ್ಶನದಿಂದ. ಯಾವ ಭೂತ ಕಂಡುಕೊಂಡಿರೋದು ನೀನು ಅಂದರೆ ಪರಮಾರ್ಥವನ್ನು ಕಂಡದ್ದರಿಂದ. ಏನು ಪರಮಾರ್ಥ ಅಂದರೆ, ನೋಡಪ್ಪ, ನೀನು ಮಡಕೆ ಅಂತ ತಿಳ್ಕೊಂಡೆ. ಮಡಕೆ ಅಂತ ತಿಳ್ಕೊಳ್ಳೋದಕ್ಕೆ ಅಲ್ಲೊಂದು ಕಾರಣವಾಗಿದೆ, ಮಡಕೆ ಅಂತ ಒಂದಿದೆ ಅಂತ ಹೇಳಿದೆ. ನೋಡು, ಹಾಗೆ ಯೋಚನೆ ಮಾಡು. ಅಲ್ಲಿ ಆ ಮಡಕೆ ಅನ್ನೋದನ್ನು ಅದರ ಸ್ವರೂಪ ಏನು ಅಂತ ವಿಂಗಡಿಸ್ತಾ ಹೋದರೆ ಅದು ಮಣ್ಣು ತಾನೆ, ಮಡಕೆ ಅಲ್ವಲ್ಲ. ನಾವು ಹೇಳೋದಕ್ಕೆ ಬರ್ತಾ ಇದ್ದಾನೆ, ಇನ್ನೂ ಮುಂದಕ್ಕೆ ಹೋಗ್ತಾನೆ. ಹಾಗೇನೆ ನಾನು ಮಣ್ಣು ಅನ್ನೋ ಒಂದು ಪ್ರತ್ಯಯ ಬಂತು ಅಂದರೆ ಆ ಮಣ್ಣು ಅನ್ನೋದು ಅದ್ರ ಸ್ವರೂಪ ಅಲ್ಲ, ಅದಕ್ಕೇನೋ ಇನ್ನೊಂದಿರಬೇಕು. ಈಗ ಹೋಗ್ತಾ ಇರೋ ಎಲ್ಲಿವರೆಗೂ ಹೋಗ್ತೀಯಾ? ಪ್ರತ್ಯಯ ಸಿಗೋವರೆಗೂ ಹೋಗ್ತೀಯಾ? ಯಾವ ಪ್ರತ್ಯಯ ಸಿಕ್ಕೋದು ನಿಂತು ಹೋಗುತ್ತೆ, ಅವಾಗ ಅಲ್ಲೇನೂ ಇಲ್ಲ ಅಂತ ಆಯ್ತೋ ಇಲ್ವಾ? ಆಗೋಯ್ತಲ್ಲ, ನಿಜವಾಗಲೂ ಅಲ್ಲೇನೂ ಇಲ್ಲೂ ಇಲ್ಲ. ನಾವು ವೇದಾಂತದಲ್ಲಿ ಏನು ಹೇಳ್ತೀವಿ, ಜ್ಞಾಪಕ ಇಟ್ಕೊಳ್ಳಿ, ಎಲ್ಲಿ ಪ್ರತ್ಯಯ ಇಲ್ಲೋ ಸಿಕ್ಕೋದು ನಿಂತು ಹೋಗುತ್ತೋ ಅದೇ ಬ್ರಹ್ಮ ನಾವು ಹೇಳ್ತಾ ಇದ್ದೀವಿ. ಅವನೇನು ಹೇಳ್ತಾ ಇದ್ದಾನೆ ಅಂದರೆ, ಎಲ್ಲಿ ಪ್ರತ್ಯಯ ಉಂಟಾಗೋದು ನಿಂತು ಹೋಗುತ್ತೋ ಅಲ್ಲಿ ಏನೂ ಇಲ್ಲ ಅಂತ ಇದ್ದಾನೆ. ದೊಡ್ಡ ವ್ಯತ್ಯಾಸ ಇದು. ಅವನು ಹೇಳ್ತಾರೆ, ಆ ಭಾವ ಅಂತೂ ಹೇಳಲ್ಲ ಅವನು, ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ, ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಶಿವನಿಂದ ಕಾಣಿಸ್ಕೊಳ್ತಾರೆ. ಹಾಗೆ ನಿಜವಾಗಿ ಇರುವ ಮಣ್ಣಿನ ಸ್ವರೂಪವನ್ನು ಕಂಡುಕೊಂಡ ಮೇಲೆ ಗಡಿಗೆ ಎಂಬುದು ಕುದುರೆಗಿಂತ ಬೇರೆ, ಕೋಣದಂತೆ ಇನ್ನೊಂದು ಬೇರೆ ಅಲ್ವಲ್ಲ, ಮಣ್ಣೆ ತಾನೇ ಮಡಿಕೆ ಅಂದರೆ.
ಹೀಗೆ ಬಟ್ಟೆ ಎಂಬುದು ನೂಲಿಗಿಂತಲೂ ಬೇರೆಯಲ್ಲ, ನೂಲು ಹತ್ತಿಗಿಂತ ಬೇರೆಯಲ್ಲ. ಹೀಗೆ ಮುಂದಕ್ಕೆ ನಿಜವಾಗ್ಲೂ ನೋಡುತ್ತಾ ಮಾತು ಅರಿವು ನಾಶವಾಗುವವರೆಗೂ ಸಾಗಿದರೆ ಅಲ್ಲಿ ಏನು ಇಲ್ವೇ ಇಲ್ಲ ಅಂತ ಗೊತ್ತಾಗೇ ಆಗುತ್ತೆ. ನೋಡಿದ್ರ, ನೀನು ಸುಮ್ಮನೆ ನೋಡಿದೆ ಅಲ್ಲಿದ್ದೇ ಇರಬೇಕು, ಕೈ ಸುಟ್ಕೊಂಡೆ ಅದಕ್ಕೋಸ್ಕರ ಬೆಂಕಿ ಇದೆ ಅಂತ ಇಷ್ಟೇ ಇಟ್ಕೊಂಡ್ಬಿಟ್ಟೆ ನೀನು. ಇನ್ನೊಂದು ಸ್ವಲ್ಪ ಆಳವಾಗಿ ನೋಡ್ಬೇಕು ನೀನು. ಗೊತ್ತಾಯ್ತಾ? ಇದಕ್ಕೆ ಇನ್ನೊಂದು ಥರ ಅರ್ಥ ಹೇಳ್ತಾರೆ. ಏನಂದರೆ ನೋಡಿ, ಇಷ್ಯತೆ ಭೂತ ದರ್ಶನಾತ್ ಅಂತ ಇದೆ, ಬೇರೆ ಬೇರೆ ಇದೆ. ಇಷ್ಯತೆ ಅಭೂತ ದರ್ಶನಾತ್ ಅಂತ ಇಟ್ಕೊಂಡು ಕೂಡ ವ್ಯಾಖ್ಯಾನ ಮಾಡ್ಬೋದು. ಅದನ್ನು ಹೇಳ್ತಾರೆ. ಏನಪ್ಪ ಅಂದರೆ, ಅಭೂತ ದರ್ಶನ ಅಂದರೆ ಹೊರಗಿನ ಪದಾರ್ಥವು ಇಲ್ಲವೆಂದು ಕಂಡು ಬರೋದ್ರಿಂದ ನಿಮಿತ್ತವಿಲ್ಲ ಅಂತ. ಅದು ಇಲ್ಲವೇ ಇಲ್ಲ ಅಂತೀನಿ. ಹಾಗಿಲ್ಲ ಅಂದರೆ ಹೇಗೆ ಹೇಳ್ತೀನಿ ಅಂದರೆ, ಹಗ್ಗವೇ ಮುಂತಾದ್ರಲ್ಲಿ ಹಾವಿಲ್ಲ. ಇವಾಗ ಭೂದರ್ಶನ ಮೊದಲಿಟ್ಕೊಂಡ ಅಲ್ಲೊಂದು ವಿಷಯ ಇದೆ ಅಂತ ಇಟ್ಕೊಂಡ, ಆಮೇಲೆ ಚರ್ಚೆ ಮಾಡ್ದ. ಇಲ್ಲೇನು ಹೇಳ್ತಾ ಇದ್ದೀನಿ, ಎತ್ಕೊಳ್ತಾರೆ ಇಲ್ವೇ ಇಲ್ಲ ಅಂದ್ಬಿಟ್ಟ. ಗೊತ್ತಾಗ್ಲಿಲ್ವಾ? ಮಡಿಕೆಯಿಂದ ಶುರು ಮಾಡ್ದ, ಮಣ್ಣಿಗೆ ಹೋದ, ಅದಕ್ಕೆ ಹಿಂದೆ ಹೋದ, ಹೋಗ್ತಾನೆ. ಇಲ್ಲಿ ಹಾಗಲ್ಲ, ಎತ್ಕೊಳ್ತಲೇ ಇಲ್ಲ ಅಂತ. ಅಭೂತ ದರ್ಶನ. ಅಲ್ಲಿ ಭೂತ, ಅದ್ಯಾವುದು ಭೂತ? ಮಡಿಕೆ. ಇಲ್ಲಿ ಭೂತವೇ ಇಲ್ಲ. ಅದಕ್ಕೆ ಅಂತ ದೃಷ್ಟಾಂತ ಕೊಡ್ತಾನೆ ಇದ್ರೆ, ನೋಡಪ್ಪ, ಹಗ್ಗವೇ ಮುಂತಾದ್ರಲ್ಲಿ ಹಾವು ತೋರ್ಕೊಳ್ಳುತ್ತೆ. ಹಾವು ಇದೆಯಾ? ಇಲ್ಲವೇ ಇಲ್ವಲ್ಲ. ಅಲ್ಲಿ ಇಲ್ಲದೇ ಇರೋದನ್ನೇ ನೋಡ್ತಾ ಇದೆಯಲ್ಲ ನೀನು. ಅಂದರೆ ಸಮ್ಯಕ್ ಜ್ಞಾನವನ್ನು ಹಿಡ್ಕೊಂಡು ಅಲ್ಲಿ ಹೇಳ್ದ, ಮಿಥ್ಯಾಜ್ಞಾನವನ್ನು ಹಿಡ್ಕೊಂಡು ಇಲ್ಲಿ ಹೇಳ್ದ. ಸರ್ಪ ಅಂತ ಹೇಳ್ಕೊಂಡು ಮಿಥ್ಯಾಜ್ಞಾನ ತಾನೆ. ಮಿಥ್ಯಾಜ್ಞಾನದ ಆಧಾರ ಮೇಲೆ ಹೇಳ್ತಾ ಇದ್ದಾನೆ. ಅಲ್ಲಿ ವಸ್ತುನೇ ಇಲ್ವಲ್ಲ. ಮಿಥ್ಯಾಜ್ಞಾನ ಪಡ್ಕೊಂಡ್ಬಿಟ್ಟಿದೆಯಲ್ಲ, ನೀನು ಜ್ಞಾನ ಪಡ್ಕೊಂಡಿದೆಯಲ್ಲ. ಅಲ್ಲಿ ಏನಾಯ್ತಪ್ಪ, ನೀ ಜ್ಞಾನ ಪಡ್ಕೊಳ್ಳೋದು ವಸ್ತು ಇಲ್ಲದೆ ಇದ್ರೂ ಪಡ್ಕೋಬಹುದು, ವಸ್ತು ಇದ್ರೂ ಪಡ್ಕೋಬಹುದು. ಆದ್ದರಿಂದ ವಸ್ತುಗೆ ಅದಕ್ಕೂ ಸಂಬಂಧವಿಲ್ಲ ಅಂತ ಆಯ್ತೋ ಇಲ್ವೋ? ಹಾಗೊಂದು ಬಿಟ್ಟೇ ಬಿಟ್ಟ. ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಹೇಗೋ ನಿಜವಾದ ವಿಷಯ ಇಲ್ವೋ ಹಾಗೆ. ಅಂದರೆ ಭ್ರಾಂತಿ ಜ್ಞಾನಕ್ಕೆ ವಿಷಯವಾಗಿರುವುದರಿಂದಲೂ ನಿಮಿತ್ತವಿಲ್ಲ ಅಂತಾಯ್ತು. ಏಕೆಂದರೆ ಭ್ರಾಂತಿ ಇಲ್ಲದಾಗ ಏನೂ ಇಲ್ಲ. ಸುಷುಪ್ತಿಲಿ ಏನಾದರೂ ಇದೆಯಾ? ಸಮಾಧಿಯಲ್ಲಿ ಏನಾದರೂ ಇದೆಯಾ? ಒಂದೂ ಇಲ್ವಲ್ಲ. ತಮಗಿಂತ ಬೇರೆ ಹೊರಗಿನ ವಿಷಯ ಕಂಡು ಬರುವುದೇ ಇಲ್ವಲ್ಲ. ಹುಚ್ಚರು ಇರುವುದಂತ ತಿಳಿಯುವ ವಸ್ತು ಹುಚ್ಚರಲ್ಲದವರಿಗೂ ಸತ್ಯವಾಗಿ ಕಾಣಿಸಲಾರದಷ್ಟೇ. ಹುಚ್ಚ ಹೇಳ್ತಾನೆ, ನೋಡ್ರಿ ಬರ್ತಾ ಇದೆ ಪ್ಲೇನ್ ಬರ್ತಾ ಇದೆ. ಪಾಪ ನನ್ನ ಸ್ನೇಹಿತ ಒಬ್ಬ ತುಂಬ ಒಳ್ಳೆಯವನು, ತುಂಬ ಬುದ್ಧಿವಂತ, ಟೆರಿಫಿಕ್ ರ್ಯಾಂಕ್ ಸ್ಟೂಡೆಂಟ್. ಅವನಿಗೇನೋ ಹೆಚ್ಚು ಕಡಿಮೆ ಆಗೋಯ್ತು. ರೀ ಅನ್ನೋ ಇಬ್ಬರು ಹೋಗ್ತಾ ಇದ್ರೆ, ನೋಡ್ರಿ ನಾನು ನಡ್ಸ್ಕೊಂಡು ಬರ್ತಾಯಿದ್ದೆ, ಪ್ಲೇನ್ ಬರ್ತಾಯಿದೆ, ದೇ ಆರ್ ಸ್ಪೈಯಿಂಗ್ ಮೀ ಅನ್ನೋರು. ಪಾಪ ಏನೇನೋ ಕಲ್ಪನೆ ಮಾಡ್ಕೊಳ್ಳೋರು. ಆಮೇಲೆ ನಾನು ಅವಾಗ ಹೇಳಿದಾಗ, ಹಾಗಿದ್ದು ಇಲ್ಲಿರೋದು ಬೇಡ, ಬನ್ನಿ ಹೊರಟೋಗೋಣ ಅಂತೇಳಿ ನಾನು ಕರ್ಕೊಂಡು ಹೊರಟೋಗ್ಬಿಡ್ತಾಯಿದ್ದೆ. ಕರ್ಕೊಂಡೋಗ್ಬಿಟ್ರೆ ಅವ್ನಿಗೆ ಏನೋ ಒಂದು ನೆಮ್ಮದಿ ಅವ್ರಿಗೆ. ಗೊತ್ತಾಯ್ತಾ? ಅವನ ಹತ್ರ ಆರ್ಗ್ಯೂ ಮಾಡಿದ್ರೆ ಅವನು ಆಮೇಲೆ ನನಗೆ 2 ಬಾರಿಸ್ತಾನೆ ಅಷ್ಟೇ. ನಂಗೆ ಗೊತ್ತಾಗ್ತದೆ, ಕೇಳ್ತಾ ಇದ್ದೆ ನೀವೇನು ಅಂತ ಅದು ಹೊಡಿತಾರೆ. ಅಲ್ಲಿಗೆ ಹುಚ್ಚನಿಗೆ ಕಾಣಿಸುತ್ತೆ ಅಂದರೆ ಎಲ್ರಿಗೂ ಕಾಣಿಸುತ್ತೆ ಅಂತಲ್ಲ. ಆದ್ದರಿಂದ ದ್ವಯದರ್ಶನ, ಸಂಕ್ಲೇಶ ಅನುಭವ ಇವೆರಡಕ್ಕೂ ಏನು ಇಲ್ಲ ಅಂತ ಆಯ್ತು. ಸುಮ್ಮನೆ ನೀನು ತಿಳ್ಕೊಂಡಿದ್ಯಾ ಅಷ್ಟೇ. ಹಾಗೆ ಎಲ್ಲ ಇಸ್ಕೊ. ಕ್ಲಾರಿಟಿ ಇರಬೇಕು. ಒಂದು, ಬ್ರಹ್ಮ ಹುಟ್ಟಿಲ್ಲ ಅಂದ್ರೆ ಅನಾದಿ, ಅದು ಅಜಾನೆ. ಬ್ರಹ್ಮನು ಅಜಾನೆ, ಅದು ಅನಾದಿ, ಇನ್ಫೈನೈಟ್. ಅದು ಇನ್ನೊಂದು ಹುಟ್ಟಿಲ್ಲ ಅಂದ್ರೆ, ಕಾರ್ಯ ಹುಟ್ಟಿಲ್ಲ ಅಂದ್ರೆ ಕಾರ್ಯವು ಕಾರಣವೇ, ಅನನ್ಯತ್ವ. ಕಾರಣ ಅನ್ನೋದು ಹುಟ್ಟಿಲ್ಲ, ಆದ್ರೆ ವಸ್ತು ಇದೆ. ಕಾರ್ಯ ಅನ್ನೋದು ಹುಟ್ಟಿಲ್ಲ ಅಂದ್ರೆ ವಸ್ತು ಇದೆ. ಮೂರನೇದು ಹುಟ್ಟಿಲ್ಲ ಅಂದ್ರೆ ಮಾಯೆ. ಅದು ಇಟ್ ಹ್ಯಾಸ್ ನೋ ಎಕ್ಸಿಸ್ಟೆನ್ಸ್, ಇಟ್ ಈಸ್ ಓನ್ಲಿ ಕ್ರಿಯೇಷನ್ ಆಫ್ ದಿ ಮೈಂಡ್. ಅವಿದ್ಯಾ ಕಲ್ಪಿತ. ಅದು ಹುಟ್ಟಿಲ್ಲ ಅಂದ್ರೆ ಇಟ್ ಹ್ಯಾಸ್ ನೋ ಇದು ಮೆಜಿಷಿಯನ್. ಇದು 3 ಅರ್ಥ ನಾನು ಹೇಳ್ತಾ ಇದ್ದೇನೆ. ಗೊತ್ತಾಯ್ತು. ಆ 3ನೇ ಅರ್ಥದ ಬಗ್ಗೆ ನಾಳೆ ಡಿಸ್ಕಸ್ ಮಾಡಿ ಹೇಳಿ. ಶ್ರುತಿ ಸ್ಮೃತಿ ಪುರಾಣ